ಬೆಂಕಿಯನ್ನಿಟ್ಟುಕೊಂಡರೆ ಬಟ್ಟೆ ಸುಡುವುದಿಲ್ವೋ, ದಗದಗಿಸುವ ಕೆಂಡದ ಮೇಲೆ ನಡೆದರೆ ಕಾಲು ಬೇಯುವುದಿಲ್ವೋ ಎಂಬುದಾಗಿ ದೇವರು ಕೇಳುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ವಾಕ್ಯ ಭಾಗ ನಮ್ಮ ಜೀವಿತಕ್ಕೆ ಸಂಬಂಧಪಟ್ಟಂಥ ವಾಕ್ಯ ಭಾಗವಾಗಿದೆ. ಈ ವಾಕ್ಯ ಭಾಗ ನಮ್ಮ ಆಶೀರ್ವಾದಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯ ಭಾಗ ಆಗಿರೋದ್ರಿಂದ ಇದನ್ನು ಸ್ವಲ್ಪ ನಾವು ಜಾಗ್ರತೆಯಿಂದ ನಾವು ಕೇಳ್ಕೊಳ್ಬೇಕು. ಇವತ್ತು ನಾನು ನಿಮ್ಮ ಜೊತೆ ಮಾತಾಡುವಂಥ ವಿಷಯ ಏನಪ್ಪ ಅಂತಂದರೆ, ನಾನು ಮುಚ್ಚಳದ ಬಗ್ಗೆ ಮಾತಾಡಬೇಕೆಂಬುದಾಗಿ ನಾನು ಸಿದ್ಧವಾಗಿ ಬಂದಿದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಎದರ ಬಗ್ಗೆ ರೀ? ಮುಚ್ಚಳದ ಬಗ್ಗೆ. ಅಂದರೆ ಒಂದು ಮುಚ್ಚಳದ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕೆಂಬುದಾಗಿ ದೇವರಿಂದ ನಾನು ಪ್ರೇರೇಪಣೆ ಹೊಂದಿ ನಾನು ಸಿದ್ಧನಾಗಿ ಬಂದಿದ್ದೇನೆ. ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಒಂದು ಮುಚ್ಚಳಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಎಂಬುದಾಗಿ ಈ ವಾಕ್ಯ ಭಾಗ ನಮ್ಮ ಕಣ್ಣನ್ನು ತೆರೆಸ್ತದೆ ಅಂತೇಳಿ. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಮನೆಯಲ್ಲಿ ಎಷ್ಟೋ ಅಡುಗೆಗಳನ್ನು ಮಾಡ್ತೀವಿ. ಮಾಡಿದಂಥ ಅಡುಗೆ ಎಲ್ಲ ಪಾತ್ರೆಗಳ ಮೇಲೆ ನಾವು ಮುಚ್ಚಳವನ್ನು ಹಾಕ್ತೀವಿ. ಏನು ಹಾಕಂಗಿಲ್ಲ. ಯಾಕೆ ಹಾಕ್ತೀವಿ? ಅದರಲ್ಲಿ ಏನು ಬೀಳಬಾರ್ದು ಅಂಥೇಳಿ ನಾವು ಏನು ಮಾಡ್ತೀವಿ, ಅದು ಪಾತ್ರೆ ಮೇಲೆ ಪ್ರತಿ ರೊಟ್ಟಿ ಮಾಡಲಿ, ಬೇಳೆ ಮಾಡಲಿ, ಸಾರು ಮಾಡಲಿ, ಅನ್ನ ಮಾಡಲಿ, ಏನು ಮಾಡಿದ್ರು ಅದ್ರ ಮೇಲೆ ಏನು ಇಡ್ತೀವಿ ರೀ ನಾವು? ಮುಚ್ಚಳ ಅಂತಕ್ಕಂಥದ್ದು ಇಡ್ತೀವಿ. ಅಂದರೆ ಮುಚ್ಚಳ ಅಂತಕ್ಕಂಥದ್ದು ಅಷ್ಟೊಂದು ಪ್ರಾಮುಖ್ಯ ಇದೆ ಅಂತೇಳಿರಿ. ಹಲ್ಲೆಲೂಯಾ. ಈ ಮುಚ್ಚಳ ಅಂತಕ್ಕಂಥದ್ದು ಬಗ್ಗೆ ನಾನು ಮಾತಾಡಬೇಕಂತ ಸಿದ್ಧವಾಗಿ ಬಂದಿದ್ದೀನಿ. ಸ್ವಲ್ಪ ನೀವು ಕಿವಿಗಳನ್ನು, ನಿಮ್ಮ ಹೃದಯವನ್ನು, ನಿಮ್ಮ ಮನಸ್ಸನ್ನ ಈ ಕಡೆ ಕೊಟ್ಟರಪ್ಪ ಅಂತಂದರೆ ಈ ವಾಕ್ಯ ನಿಮ್ಮ ಹೃದಯವನ್ನು ಕದಲಿಸ್ತದೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವಜನರೇ, ಇವತ್ತು ಈ ಮುಚ್ಚಳ ಅಂತಕ್ಕಂಥದ್ದು ಎಷ್ಟು ಪ್ರಾಮುಖ್ಯ ಇದೆ ಅಂದರೆ, ಈ ಮುಚ್ಚಳ ಅಂತಕ್ಕಂಥದ್ದು ನಮ್ಮ ಜೀವಿತಕ್ಕೆ ಎಷ್ಟು ಅದು ಪ್ರಾಮುಖ್ಯವಾಗಿದೆಯಪ್ಪ ಅಂತಂದರೆ ಅದರ ಅರ್ಥ ನಾವು ಅನೇಕ ಸಲ ಗ್ರಹಿಸ್ಕೊಳ್ಳಂಗಿಲ್ಲ ಅಂತೇಳಿರಿ. ಈ ಪಾತ್ರೆಯ ಮೇಲೆ ಮುಚ್ಚಳ, ಅದರ ಅರ್ಥ ಅನೇಕ ಸಲ ನಾವು ಅದು ಎಷ್ಟು ಬೆಲೆಯುಳ್ಳೆಂಬುದಾಗಿ ಗ್ರಹಿಸ್ಕೊಳ್ಳೋದಿಲ್ಲ ನಾವು. ಒಂದ್ಸಲ ಒಬ್ಬವ ತುಂಬ ರಾತ್ರಿ ದಿನ ಲೇಟಾಗಿ ಬರ್ತೀನಂತ, ಲೇಟಾಗಿ ಬಂದು ಹೆಂಡತಿಗೆ ಎಬ್ಬಿಸ್ತಿದ್ದಿಲ್ಲ ಅಂತ. ಆತ ದಿನ ಲೇಟಾಗಿ ಕುಡಿದು ಬಂದು ಆತನ ಹೆಂಡತಿಗೆ ಎಬ್ಬಿಸ್ಲಾರ್ದೆ ಅವ ಊಟ ಮಾಡ್ತೀನಂತವ. ಒಂದಿನ ಅಚಾನಕ್ ಏನಾಯ್ತಂದ್ರೆ, ಮುಂಜಾನೆ ಏನು ಮಾಡ್ದನಂದ್ರೆ, ಅವ ತಯಾರಾಗಿ ಕೆಲ್ಸಕ್ಕೆ ಹೋಗೋ ಟೈಮ್ನಾಗ ಹೆಂಡತಿಗೆ ಅಂದನಂತ, ಏಯ್ ರಾತ್ರಿ ಸಾರ್ನಾಗ ಅಷ್ಟು ಉಳ್ಳಾಗಡ್ಡಿ ಹಾಕ್ತಾರೆ ನಂದನಂತವ. ಸಾರ್ನಾಗ ಏನು ಅಂಥ ಪರಿ ಉಳ್ಳಾಗಡ್ಡಿ ಹಾಕ್ತಾರ ಸಾರ್ನಾಗ ಅಂದನಂತವ. ಅಕ್ಕಿ ಅಂದಳಂತ, ನಮ್ಮ ಮನ್ಯಾಗ ಉಳ್ಳಾಗಡ್ಡಿ ಕಲಸಾಗಿ ಒಂದು ವಾರ ಆಯ್ತ್ರಿ ಅಂದಳಂತಕ್ಕಿ. ಅಂದ್ರೆ ಏನಿದ್ದು ಅಂದ್ರಾಗ ಅದ್ರಾಗ ಏನಿತ್ತು, ತುತ್ತಿಗೆ ಒಂದೊಂದು ಕರ್ಮ್ ಅಂತ ಬರ್ಲತ್ತೀವಿ. ಏನಿದ್ದು ಅಂದರೆ ಜಿರಳೆ ಇದ್ದು ಅಂತ. ಏನು ಹೊಂಟೇವಂತ ಅವನಿಗೆ ರಾತ್ರಿ ಊಟದಾಗ ಎಷ್ಟು ಟೇಸ್ಟ್ ಹತ್ಲತ್ತೀವಿ ಅಂದ್ರೆ ಅವನಿಗೆ ಹೆಂಗೆ ಹತ್ಲತ್ತೀವ್ರಿ? ಉಳ್ಳಾಗಡ್ಡಿ ಹೆಂಗೆ ಕರ್ರ ಅಂತ ಬೈದಾಗ ಹಂಗ ಅವನಿಗೆ ರಾತ್ರಿ ಎಲ್ಲ ಏನು ತಿಂದನವ? ಯಾಕೆ ತಿಂದನವ? ಜಿರಡಿ ಯಾಕೆ ತಿಂದನ ಹೇಳ್ರಿ? ಪಾತ್ರೆ ಮೇಲೆ ಏನಿರಲಿಲ್ಲ, ಮುಚ್ಚಳ ಅಂತಕ್ಕಂಥದ್ದು ಇರಲಿಲ್ಲ. ಪಾತ್ರೆ ಮೇಲೆ ಮುಚ್ಚಳ ಇರಲಿಲ್ಲ ಅಂದ್ರೆ ಎಷ್ಟು ಅನಾಹುತ ಆಗ್ತದೆ ಗೊತ್ತಲ್ರಿ? ಹೌದಲ್ಲ? ಸೊ ಅದೇ ರೀತಿಗೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇದು ಲೋಕದ ಪದ್ಧತಿಯಾಗಿದೆ. ಆದರೆ ಆಧ್ಯಾತ್ಮಿಕ ವಿಷಯಕ್ಕೆ ನಾವು ಬರೋಣ, ಆತ್ಮಿಕವಾದಂಥ ವಿಷಯಕ್ಕೆ ನಾವು ಬರೋಣ. ಇವತ್ತು ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ನಮ್ಗೆ ಬೇಕಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಶಾಪಗ್ರಸ್ತವಂಥ ಜೀವಿತಕ್ಕೆ ಬದಲಾಗಿ ಆಶೀರ್ವಾದಕರವಾದಂಥ ಜೀವಿತ ನಮ್ಗೆ ಬೇಕಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಈ ಮುಚ್ಚಳ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯ ಇದೆ ಅಂತೇಳಿರಿ. ಹಲ್ಲೆಲೂಯಾ. ದೇವ್ರ ಚಿತ್ತವಾದರೆ, ದೇವ್ರು ಬರೋ ತಡವಾದರೆ ನನ್ನ ಮುಂದೆ ಬರುವಂಥ ದಿನಮಾನಗಳಲ್ಲಿ ಕೆಲವೊಂದು ಮುಚ್ಚಳಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕೆಂಬುದಾಗಿ ನಾನು ಸಿದ್ಧವಾಗಿ ಬರ್ತೀನಿ. ಆದರೆ ಇವತ್ತು ನಾನು ಒಂದೇ ಒಂದು ಮುಚ್ಚಳದ ಬಗ್ಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಮೊದಲನೇ ಮುಚ್ಚಳ ಯಾವುದಪ್ಪ ಅಂತಂದರೆ, ಈಗ ತಾನೇ ನಾವು ಓದಿರುವಂಥ ವೇದ ಭಾಗದಲ್ಲಿ ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯ 27ನೇ ವಚನದಲ್ಲಿ, ಮಡಿಲಲ್ಲಿ ಬೆಂಕಿಯನ್ನಿಟ್ಟುಕೊಂಡ್ರೆ ಬಟ್ಟೆ ಸುಡುವುದಿಲ್ಲವೋ, ದಗದಗಿಸುವ ಬೆಂಕಿಯಲ್ಲಿ ಕಾಲನ್ನಿಟ್ಟರೆ ಕಾಲು ಬೇಯುವುದಿಲ್ವೋ ಎಂಬುದಾಗಿ ದೇವರು ನಮಗೆ ಕೇಳುವಂತ ಪ್ರಶ್ನೆಯಲ್ಲಿ, ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಬೆಂಕಿ ಅಂದ್ರೆ ಏನು? ಈ ಬಟ್ಟೆ ಅಂದ್ರೆ ಏನು? ಈ ಬೆಂಕಿ ಅಂದ್ರೇನು? ಅದ್ರ ಮೇಲೆ ಕಾಲಿಡೋದಂದ್ರೆ ಏನಂತೇಳಿ ಸ್ವಲ್ಪ ನಾವು ತಿಳ್ಕೊಳ್ಳಂಗಂತೀರಿ. ಹಲ್ಲೆಲೂಯಾ. ಈ ಬೆಂಕಿ ಅಂದ್ರೆ ಏನು ಮತ್ತು ಸುಡುವಂತ ವಸ್ತುಗಳಂದ್ರೆ ಏನು? ಬೆಂಕಿ ಮೇಲೆ ಇಟ್ಟರೆ ಪ್ರತಿಯೊಂದು ಏನಾಗ್ತಾವ್ರಿ? ಸುಟ್ಟು ಹೋಗ್ತಾವ. ನೋಡ್ರಿ, ಬೆಂಕಿಗೆ ಯಾವುದೇ ಪಕ್ಷಪಾತ ಅಂತಕ್ಕಂಥದ್ದು ಇಲ್ರಿ. ನೀವು ನೋಡ್ರಿ, 10 ರೂಪಾಯಿ ನೋಟ್ ಅದ್ರ ಸಮೀಪ ಇಟ್ರು ಸುಡ್ತದ, 500 ರೂಪಾಯಿ ನೋಟ್ ಇಟ್ರು ಅದು ಏನ್ ಮಾಡ್ತದ್ರಿ? ಸುಟ್ಟು ಬಿಡ್ತದ. ಎಲ್ಲಿ ಬೆಂಕಿ ಏನಾದರೂ ತಾರತಮ್ಯ ಮಾಡ್ತದ?
ಇದು 10 ರೂಪಾಯಿ ನೋಟ್ ಅದ, ಇದು ಕಡಿಮೆ ಬೆಲೆ ಅದ, ಇದು ನಾನು ಸುಡಬೇಕು, ಇದು 500 ರೂಪಾಯಿ ನೋಟ್ ಅದ, ಇದು ಬಹಳ ಬೆಲೆ ಅದ, ಇದಕ್ಕೆ ನಾನು ಸುಡಬಾರ್ದಂತ ಬೆಂಕಿ ಏನಾದರೂ ತಾರತಮ್ಯ ಮಾಡ್ತದೇನ್ರಿ? ಮಾಡಂಗಿಲ್ಲ. ಬೆಂಕಿಗೆ ಒಂದೇ 10 ರೂಪಾಯಿ ನೋಟ್ ಇದ್ರು ಅಷ್ಟೇ, 500 ರೂಪಾಯಿ ನೋಟ್ ಇದ್ರು ಅಷ್ಟೇ, ಒಂದು 500 ರೂಪಾಯಿ ಬಂಡಲ್ ಇದ್ರು ಕೂಡ ಬೆಂಕಿಗೆ ಅಷ್ಟೇ. ಅಂದ್ರೆ ಒಂದೇ ಮಾತಿನಲ್ಲಿ ನೋಡ್ತೇವೆ, ಈ ಬೆಂಕಿ ಅಂತಕ್ಕಂಥದ್ದು ಎಷ್ಟು ಪ್ರಮಾದಕರವಾಗಿರ್ತದಪ್ಪ ಅಂತಂದ್ರೆ, ಈ ಬೆಂಕಿ ಅಂತಕ್ಕಂಥದ್ದು ಎಷ್ಟು ಪ್ರಮಾದವನ್ನು ತರ್ತದಪ್ಪ ಅಂತಂದ್ರೆ, ಈ ಬೆಂಕಿ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಎಷ್ಟೊಂದು ನಷ್ಟವನ್ನು ತರ್ತದಪ್ಪ ಅಂತಂದ್ರೆ, ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮಡಿಲಲ್ಲಿ ಬೆಂಕಿ ಇಟ್ಕೊಂಡ್ರೆ ಬಟ್ಟೆ ಸುಡುವುದಿಲ್ಲ ಎಂಬುದಾಗಿ ದೇವರು ಆತನಿಗೆ ಕೇಳ್ತಾ ಇದ್ದಾನಪ್ಪ ಅಂತಂದ್ರೆ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಆ ಬೆಂಕಿ ಯಾವುದು ನಮ್ಮ ಹತ್ರ ಇರಬಾರ್ದು, ಯಾವ ಬೆಂಕಿ ನಮ್ಮ ಹತ್ರ ಇಟ್ಕೊಳ್ಬಾರ್ದು ಅಂತಕ್ಕಂಥದ್ದನ್ನು ಸಭೆಗೆ ಕೂಡ ಬಂದಿರುವಂತ ನಾವೆಲ್ಲರೂ ಕೂಡ, ದೇವರು ಆರಿಸ್ಕೊಂಡಿರುವಂತ ಪ್ರಜೆಗಳಾಗಿರುವಂತ ನಾವೆಲ್ಲರೂ ಕೂಡ, ಯಾವ ಬೆಂಕಿಯನ್ನು ನಮ್ಮಲ್ಲಿ ಇಟ್ಕೊಂಡ್ರೆ ಯಾವ ಅನಾಹುತ ನಮ್ಮ ಜೀವಿತದಲ್ಲಿ ಸಂಭವಿಸ್ತದೆ ಎಂಬುದಾಗಿ ಒಂದ್ ವೇಳೆ ನಾವು ಅರ್ಥ ಮಾಡ್ಕೊಂಡೇವಪ್ಪ ಅಂತಂದ್ರೆ ನಮ್ಮ ಜೀವಿತ ಬಹಳ ಆಶೀರ್ವಾದಕರವಾಗಿರ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಮೊಟ್ಟ ಮೊದಲದಾಗಿ ದೇವರು ಆತನು ಬೆಂಕಿ ಮಡಿಲಲ್ಲಿ ಇಟ್ಟುಕೊಂಡ್ರೆ ಅದು ಬಟ್ಟೆ ಸುಡ್ತದೆ ಅಂತ ಹೇಳುವ ಸಂದರ್ಭದಲ್ಲಿ ಯಾವ ಬೆಂಕಿ ಬಗ್ಗೆ ದೇವ್ರು ಮಾತಾಡ್ತಾ ಇದ್ದಾನಪ್ಪ ಅಂತಂದ್ರೆ, ಈ ಬೆಂಕಿ ಯಾವುದಕ್ಕೆ ದೇವರು ಹೋಲಿಸ್ತಾ ಇದ್ದಾನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಪಾಪ ಅಂತಕ್ಕಂಥ ಬೆಂಕಿ ಯಾವ ಮನುಷ್ಯನಲ್ಲಿರ್ತದೋ, ಯಾರಲ್ಲಿ ಅಶುದ್ಧವಾದಂಥ ಆಲೋಚನೆಗಳಿರ್ತವೋ, ಯಾರಲ್ಲಿ ಅಪವಿತ್ರವಾದಂಥ ಆಲೋಚನೆಗಳು ಮನಸ್ಸಿನಲ್ಲಿ ಮೈಂಡಲ್ಲಿ ಸೇವ್ ಮಾಡಿಕೊಂಡು ಹಾಗೆ ಇಟ್ಕೊಂಡಿರ್ತಾರೋ, ಯಾರು ತಮ್ಮ ಒಂದು ಜೀವಿತದಲ್ಲಿ ಅಸೂಯೆ ಅಂತಕ್ಕಂಥದ್ದು, ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದು, ದ್ವೇಷ ಅಂತಕ್ಕಂಥದ್ದು ಯಾರು ತಮ್ಮ ಜೀವಿತದಲ್ಲಿ ಇಟ್ಕೊಂಡಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದೇವರು ಇದೆಲ್ಲವನ್ನು ಸೇರಿಸಿ ಏನ್ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಬೆಂಕಿಯನ್ನು ಮಡಿಲಲ್ಲಿ ಒಂದೊಳ್ಳೆ ಇಟ್ಟುಕೊಂಡ್ರೆ ಸುಟ್ಟು ಹೋಗೋದು ಖಚಿತ ಎಂಬುದಾಗಿ ದೇವರು ಹೇಳುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಇವತ್ತು ನಾನು ನೀನು ಧ್ಯಾನ ಮಾಡುವಂತ ವಿಷಯ ಯಾವುದಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಈ ಪಾಪಕ್ಕೆ ಸಾದೃಶ್ಯವಾಗಿರುವಂತ ಈ ಬೆಂಕಿ, ಪಾಪದ ರೂಪವಾಗಿರುವಂತ ಈ ಬೆಂಕಿ ನಾವು ನೋಡ್ತೇವೆ. ಮೊಟ್ಟ ಮೊದಲದಾಗಿ ಯಾವ ಪಾಪ ಅಂತಕ್ಕಂಥ ಬೆಂಕಿ ನಮ್ಮ ಜೀವಿತದಲ್ಲಿ ಇರಬಾರ್ದೆಂಬುದಾಗಿ ದೇವ್ರು ಬಯಸ್ತಾನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ನಮ್ಮ ಜೀವಿತ ಸುಟ್ಟು ಹೋಗ್ಬಾರ್ದು, ನಮ್ಮ ಬದುಕು ಸುಟ್ಟು ಹೋಗ್ಬಾರ್ದು, ನಾವು ಮೂರಾ ಬಟ್ಟೆಯಾಗಿ ಲೋಕದಲ್ಲಿ ಹೋಗ್ಬಾರ್ದಂತಪ್ಪ ಅಂತಂದ್ರೆ, ದೇವರಿಂದ ಪ್ರತಿಯೊಂದು ಆಶೀರ್ವಾದಗಳನ್ನು ಹೊಂದಿಕೊಂಡು ಲೋಕದಲ್ಲಿ ಸಾಕ್ಷಿಗೆ ಬದುಕಬೇಕಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಮೊಟ್ಟ ಮೊದಲಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಕಣ್ಣು ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ ಅದು ದೀಪವಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ನಮ್ಮ ಕಣ್ಣು ನಮ್ಮ ದೇಹಕ್ಕೆ ಅದು ಏನಾಗಿದೆ, ಅದು ದೀಪವಾಗಿದೆ ಅಂತ ಹೇಳಿರಿ. ನಾವು ನೋಡ್ತೇವೆ ಇವತ್ತು ನಮ್ಮ ಜೀವಿತದಲ್ಲಿ ಈ ಕಣ್ಣು ನಮ್ಮ ದೇಹಕ್ಕೆ ಅದು ದೀಪವಾಗಿರುವಂತ ಸಂದರ್ಭದಲ್ಲಿ, ಈ ಕಣ್ಣು ಕಣ್ಣಿಗೆ ಒಂದು ವೇಳೆ ಸರಿಯಾಗಿ ಮುಚ್ಚಳ ಇರಲಿಲ್ಲಪ್ಪ ಅಂತಂದ್ರೆ, ಈ ಕಣ್ಣು ಪಾಪ ಅಂತಕ್ಕಂಥ ಬೆಂಕಿ ತನ್ನಲ್ಲಿ ಇಟ್ಕೊಳ್ತಪ್ಪ ಅಂತಂದ್ರೆ, ಈ ಕಣ್ಣಿನಲ್ಲಿ ಪಾಪ ಅಂತಕ್ಕಂಥದ್ದು ಇತ್ತಪ್ಪ ಅಂತಂದ್ರೆ, ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಪಾಪ ಅಂತಕ್ಕಂಥ ಬೆಂಕಿ, ಈ ಕಣ್ಣಿನ ಆಸೆ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ಬರುವಂತ ದಿನಮಾನಗಳಲ್ಲಿ ಅದು ನಮಗೆ ತುಂಬಾ ನಷ್ಟವನ್ನು ತರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೇವೆ ಪ್ರತಿಯೊಂದಕ್ಕೂ ಮುಚ್ಚಳ ಬಹಳ ಅವಶ್ಯಕತೆ ಇರುವುದರಿಂದ, ಪ್ರತಿಯೊಂದು ಪಾತ್ರೆಗೆ ಮುಚ್ಚಳ ಹೇಗಿರ್ತದೋ ಅದೇ ರೀತಿಗೆ ನಮ್ಮ ದೇಹಕ್ಕೆ ದೇವರು ಯಾವುದು ಬಹಳ ಪ್ರಾಮುಖ್ಯವಾದಂಥ ಮುಚ್ಚಳವನ್ನು ಕೊಟ್ಟಿದ್ದಾನಪ್ಪ ಅಂದ್ರೆ, ನಮ್ಮ ಕಣ್ಣು ಅದು ನಮ್ಮ ದೇಹಕ್ಕೆ ದೀಪವಾಗಿರುವಂಥ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಒಂದ್ ವೇಳೆ ಮುಚ್ಚಳ ಒಂದ್ ವೇಳೆ ಇರಲಿಲ್ಲಪ್ಪ ಅಂತಂದ್ರೆ, ನಮ್ಮ ಕಣ್ಣಿಗೆ ಒಂದ್ ವೇಳೆ ನಾವು ಬೇಲಿ ಅಂತಕ್ಕಂಥದ್ದು ಒಂದ್ ವೇಳೆ ಹಾಕೊಳ್ಳಿಲ್ಲಪ್ಪ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ನಮ್ಮ ಕಣ್ಣಿನಲ್ಲಿ ಪಾಪ ಅಂತಕ್ಕಂಥ ಬೆಂಕಿ ಒಂದ್ ವೇಳೆ ನಾವು ಇಟ್ಕೊಂಡೇವಪ್ಪ ಅಂತಂದ್ರೆ, ಖಚಿತವಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಒಂದು ದಿವಸ ಈ ಕಣ್ಣಿನ ಆಸೆ ಅಂತಕ್ಕಂಥದ್ದು ಏನ್ ಮಾಡ್ತದಪ್ಪ ಅಂತಂದ್ರೆ, ಒಂದ್ ದಿವಸ ನಮ್ಮ ಜೀವಿತವನ್ನು ಸುಟ್ಟು ಮೂರಾ ಬಟ್ಟೆ ಆಗುವಂತೆ ಅದು ಮಾಡ್ತದ ಅಂತ ಹೇಳಿ. ಹಲ್ಲೆಲೂಯಾ. ಈ ಪಾಪ ಅಂತಕ್ಕಂಥ ಕಣ್ಣಿನಾಸೆ ನಮ್ಮ ಜೀವಿತದಲ್ಲಿ ಇಟ್ಕೊಂಡೇವಪ್ಪ ಅಂತಂದ್ರೆ, ಈ ಪಾಪ ಅಂತಕ್ಕಂಥ ಕಣ್ಣಿನಾಸೆ ಬೆಂಕಿ ಅಂತಕ್ಕಂಥದ್ದು ನಮ್ಮ ಹೃದಯದಲ್ಲಿ ಒಂದೇಳೆ ನಾವು ಇಟ್ಕೊಂಡೇವಪ್ಪ ಅಂತಂದ್ರೆ, ಅದು ಏನ್ ಮಾಡ್ತಂದ್ರೆ, ಅದು ಒಂದ್ ದಿವಸ ನಮ್ಮನ್ನ ಏನ್ ಮಾಡ್ತದೆ, ಸುಟ್ಟು ಬಿಡ್ತದೆ ಅಂತ ಹೇಳಿ. ಅದಕ್ಕೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವಿತದಲ್ಲಿ ಕಣ್ಣಿನ ಆಸೆ ಅಂತಕ್ಕಂಥದ್ದು, ಶರೀರದ ಆಸೆ ಅಂತಕ್ಕಂಥದ್ದು, ಅದು ನಮ್ಮನ್ನು ಬದುಕು ಬಾಳಿನ ಡಂಬದ ಕಡೆಗೆ ನಡೆಸಿ ನಮ್ಮನ್ನು ಏನ್ ಮಾಡ್ತದಪ್ಪ ಅಂತಂದ್ರೆ, ನಮ್ಮ ಜೀವಿತವನ್ನು ಅದು ನಾಶ ಮಾಡಿಬಿಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ.
ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಕಣ್ಣು ಅಂತಕ್ಕಂಥದ್ದು ಅದು ದೇಹಕ್ಕೆ ಪ್ರಾಮುಖ್ಯವಾಗಿರುವಾಗ, ಕಣ್ಣು ಅಂತಕ್ಕಂಥದ್ದು ನಮ್ಮ ಜೀವಿತಕ್ಕೆ ಬಹಳ ಪ್ರಾಮುಖ್ಯವಾಗಿರುವಂಥ ಸಂದರ್ಭದಲ್ಲಿ ಈ ಕಣ್ಣುಗಳಿಗೆ ಮುಚ್ಚಳ ಅಂತಕ್ಕಂಥದ್ದು, ಈ ಕಣ್ಣುಗಳಿಗೆ ಕಾವಲು ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಅದು ಇರಲೇಬೇಕೆಂಬುದಾಗಿ ದೇವರು ಬಯಸುವಂತವನಾಗಿದ್ದಾನಂತೇಳಿರಿ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಮಡಿಲಲ್ಲಿ ಒಂದ್ ವೇಳೆ ಬೆಂಕಿ ಇಟ್ಕೊಂಡ್ರೆ ಅದು ಏನಾಗ್ತದಪ್ಪ ಅಂತಂದ್ರೆ ಒಂದ್ ದಿವಸ ಸುಟ್ಟು ಹೋಗ್ತದೆ ಎಂಬುದು ನೋಡ್ತೇವೆ. ಇವತ್ತು ನಮ್ಮ ಜೀವಿತದಲ್ಲಿ ಈ ಒಂದು ಬೆಂಕಿ ಅಂತಕ್ಕಂಥದ್ದು, ಈ ಬೆಂಕಿ ಅಂತಕ್ಕಂಥ ಆಲೋಚನೆಗಳು, ಈ ಬೆಂಕಿ ಅಂತಕ್ಕಂಥ ಕಣ್ಣಿನ ಆಸೆ ನಮ್ಮ ಜೀವಿತದಲ್ಲಿ ಹೃದಯದಲ್ಲಿ ಒಳಗೆ ಇಟ್ಕೊಂಡೇವೆ ಅಂತೇಳಿ, ಹೃದಯದಾಗ ಸೇವೆ ಮಾಡಿದೆವು ಅಂತೇಳಿರಿ, ಏನಾಗ್ತದ್ರಿ? ಒಂದಿನ ಏನಾಗ್ತದ್ರಿ? ಭಾಳ ಜನ ಅಂತಾರ, ಇಲ್ಲ ನಾನು ಭಾಳ ಕಂಟ್ರೋಲ್ದಾಗಿದ್ದೀನಿ, ಬಹಳ ನನ್ನ ಹಿಡಿತದಾಗಿದ್ದೀನಿ, ಬಹಳ ಕಂಟ್ರೋಲ್ ಅದ ನನಗೆ, ಯಾವುದರ ಮೇಲೂ ನನಗೆ ಹಿಡಿತದ, ಯಾವುದನ್ನು ಕೂಡ ನಾನು ಸಾಧಿಸ್ತೀನಿ, ಎಲ್ಲದರ ಮೇಲೆ ನನಗೇನದಂದ್ರೆ ತಾಕತ್ತದ, ನಾನು ಯಾವುದು ವಿಷಯ ಬಂದ್ರೂ ಅದನ್ನು ನಾನು ಮೇಂಟೈನ್ ಮಾಡ್ತೀನಿ ಅಂತೇಳಿ ಯಾರು ಇಂಥ ಆಲೋಚನೆ ಬಂದಾಗ, ಯಾವಾಗ ಈ ಕಣ್ಣಿನ ಆಸೆ ಅಂತಕ್ಕಂಥ ಒಂದು ಆಸೆಯಲ್ಲಿ ಒಂದು ವೇಳೆ ಅವರು ನಾ ಕಂಟ್ರೋಲ್ದಾಗಿರ್ತೀನಿ, ನಾ ಕಂಟ್ರೋಲ್ಲೇ ಇರ್ತೀನಿ, ನಾನು ಸ್ವಾಧೀನದಾಗ ನಾ ಇರ್ತೀನಿ ಅಂತೇಳಿ ಒಂದು ವೇಳೆ ಅವು ಮನಸ್ಸಿನಾಗ ಇಟ್ಕೊಂಡ್ರೆ ಅಂತೇಳಿ, ಅವು ಏನಾಗಲ್ಲ, ಅವು ನನಗೆ ಏನೂ ಮಾಡಲ್ಲ, ಅವು ನನಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇಂಥ ಆಸೆಗಳನ್ನು ನಮ್ಮ ಹೃದಯದಲ್ಲಿ ಒಂದ್ ವೇಳೆ ಇಟ್ಕೊಂಡೇವು ಅಂತೇಳಿ ಏನಾಗ್ತದ್ರಿ? ಏನಾಗ್ತದ ಒಂದ್ ದಿವಸ ಏನಾಗ್ತದಪ್ಪ ಅಂದ್ರೆ ನಮ್ಮ ಜೀವಿತ ಅಂತಕ್ಕಂಥದ್ದು ಸುಟ್ಟು ಬೂದಿಯಾಗಿ ಮಾಡ್ತದೆ ಅಂತೇಳಿ. ಹಲ್ಲೆಲೂಯಾ. ಈ ಕಣ್ಣು ಅಂತಕ್ಕಂಥದ್ದು, ಈ ಕಣ್ಣಿನ ಆಸೆ ಅಂತಕ್ಕಂಥದ್ದು ಎಷ್ಟು ಅಪಾಯಕಾರಿ ಇದೆಯಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ದಾವೀದನ ಮಗನಾಗಿರುವಂಥ ಅಮ್ನೋನನ್ನು ನಾವು ನೋಡ್ತೇವೆ. ದಾವೀದನ ಮಗನಾಗಿರುವಂಥ ಅಮ್ನೋನನು ತನ್ನ ಜೀವಿತದಲ್ಲಿ ಈ ಕಣ್ಣಿನ ಆಸೆ ಅಂತಕ್ಕಂಥ ಒಂದು ಬೆಂಕಿ ತನ್ನ ಮನಸ್ಸಿನಲ್ಲಿ, ತನ್ನ ಹೃದಯದಲ್ಲಿ ಇಟ್ಕೊಳ್ತಾನೆ. ಈ ಕಣ್ಣಿನ ಆಸೆ ಆತನಲ್ಲಿ ವಿಪರೀತವಾಗಿ ಹೆಚ್ಚಾಗಿದ್ದರಿಂದ, ಈ ಕಣ್ಣಿನ ಆಸೆ ಅಂತಕ್ಕಂಥದ್ದು ಅದನ್ನು ಆ ಆಲೋಚನೆ ಬಂದ ತಕ್ಷಣವೇ ಅದನ್ನು ತೆಗೆದು ಹಾಕದೇ ಇರುವುದರಿಂದ, ಅದನ್ನು ತನ್ನ ಹೃದಯದಲ್ಲಿ ಆತನು ಇಟ್ಕೊಂಡಿದ್ದರಿಂದ, ಅದನ್ನು ತನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದರಿಂದ ಒಂದ್ ದಿವಸ ತಂಗಿಯ ಮೇಲೆ ಕಣ್ಣು ಬೀಳ್ತಾವ ಆತನಿಗೆ. ಯಾವಾಗ ಈ ಒಂದು ಅಮ್ನೋನಿಗೆ ತನ್ನ ಸ್ವಂತ ತಂಗಿಯ ಮೇಲೆ ಕಣ್ಣು ಬೀಳ್ತದೋ, ಆ ತಂಗಿಯ ಒಂದು ಸೌಂದರ್ಯ ನೋಡ್ತಾನೋ, ನಾವು ನೋಡ್ತೇವೆ. ಯಾವಾಗ ಈ ಆಲೋಚನೆ ಕೆಲವು ದಿನಗಳ ತನಕ ತನ್ನ ಹೃದಯದಲ್ಲಿ ಇಟ್ಕೊಳ್ತಾನೋ, ಯಾವಾಗ ಈ ಒಂದು ಬಂದಂತ ಕೆಟ್ಟ ಆಲೋಚನೆ ಎಲ್ಲಿ ತನಕ ತನ್ನ ಹೃದಯದಲ್ಲಿ ನೀರು ಹಾಕಿ ಅದಕ್ಕೆ ಬೆಳೆಸ್ತಾನೋ, ಯಾವಾಗ ತನ್ನ ತಂಗಿಯ ಸೌಂದರ್ಯವನ್ನು ನೋಡಿ, ತನ್ನ ತಂಗಿಯ ರೂಪವನ್ನು ನೋಡಿ, ತನ್ನ ತಂಗಿಯ ಲಾವಣ್ಯವನ್ನು ನೋಡಿ ಅಮ್ನೋನನು ಆತನು ಪದೇ ಪದೇ ಜ್ಞಾಪಕ ಮಾಡ್ಕೊಳ್ತಾನೋ ನನ್ನ ಪ್ರೀತಿ ದೇವರ ಮಕ್ಕಳೇ. ಯಾವಾಗ ತನ್ನ ಹೃದಯದಲ್ಲಿ ಪಾಪ ಅಂತಕ್ಕಂಥ ಕಣ್ಣಿನ ಆಸೆ ಯಾವಾಗ ಆತನು ಇಟ್ಕೊಂಡನು, ಅದು ತಕ್ಷಣ ಆತನು ಬಂದ ಮೇಲೆ ತೆಗೆದು ಹಾಕಲಿಲ್ಲೋ, ಆದ್ರೆ ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಕಾಲಾಂತರದಲ್ಲಿ ಕಣ್ಣಿನ ಆಸೆ ಅಂತಕ್ಕಂಥ ಈ ಭಯಂಕರವಾದಂಥ ಬೆಂಕಿ ಆತನ ಜೀವಿತ ಹೇಗೆ ಸುಟ್ಟು ಬೂದಿ ಮಾಡ್ತಪ್ಪ ಅಂತಂದ್ರೆ, ಆತನ ಎಷ್ಟೋ ವರ್ಷ ಬಾಳ್ಬೇಕಾಗಿತ್ತು, ಎಷ್ಟೋ ವರ್ಷ ಬದುಕಬೇಕಾಗಿತ್ತು, ಆತನ ತಂದೆ ಸಿಂಹಾಸನದ ಮೇಲೆ ಕೂತ್ಕೊಳ್ಬೇಕಾಗಿತ್ತು, ಆತನ ರಾಜ್ಯವನ್ನು ಆಳ್ಬೇಕಾಗಿತ್ತು. ಆದ್ರೆ ನಾವು ನೋಡ್ತೇವೆ ನಡು ವಯಸ್ಸಿನಲ್ಲಿ ಆತನ ನೋಡ್ತೇವೆ, ಆತನ ನಾವು ಸಮಾಧಿಯನ್ನು ಸೇರಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ಕಾರಣ ಏನು ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ಅಕಸ್ಮಾತ್ತಾಗಿ ನಾವು ನೋಡ್ತೇವೆ ಮಧ್ಯ ವಯಸ್ಸಿನಲ್ಲಿ ಸಾವು ಬರಲಿಕ್ಕೆ, ನಾಶವಾಗಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಆತನ ಜೀವಿತದಲ್ಲಿ ನಾವು ನೋಡ್ತೇವೆ ತನ್ನ ತಂಗಿ ಮೇಲೆ ಆತನಿಗೆ ಏನು ಬಂತಪ್ಪ ಅಂತಂದ್ರೆ ಒಂದು ಮೋಹದ ಆಸೆ ಅಂತಕ್ಕಂಥದ್ದು ಬಂತ ಆತನಿಗೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇನ್ನೊಂದು ಮಾತುಗಳನ್ನು ಕೇಳುವಂತೆಲ್ಲ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾನು ಮುಚ್ಚಳದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇ ಮುಚ್ಚಳ ಯಾವುದಪ್ಪ ಅಂತಂದ್ರೆ ನಮ್ಮ ಕಣ್ಣಿನ ಆಸೆ ಅಂತ. ಈ ಕಣ್ಣಿಗೆ ಒಂದ್ ವೇಳೆ ನಮ್ಮಲ್ಲಿ ಮುಚ್ಚಳ ಇರಲಿಲ್ಲಪ್ಪ ಅಂತಂದ್ರೆ, ಈ ಕಣ್ಣುಗಳಿಗೆ ಬೇಲಿ ಅಂತಕ್ಕಂಥದ್ದು ಇರಲಿಲ್ಲಪ್ಪ ಅಂತಂದ್ರೆ, ಈ ಕಣ್ಣನ್ನು ನಾವು ಹದ್ದುಬದ್ದಿನಲ್ಲಿ ಇಟ್ಕೊಳ್ಳಿಲ್ಲಪ್ಪ ಅಂತಂದ್ರೆ, ಈ ಕಣ್ಣಿನ ಆಸೆ ಅಂತಕ್ಕಂಥ ಒಂದು ಭಯಂಕರವಾದಂಥ ಬೆಂಕಿ ನಮ್ಮ ಉಡಿಲಲ್ಲಿ, ನಮ್ಮ ಹೃದಯದಲ್ಲಿ ಇಟ್ಕೊಂಡೇವಪ್ಪ ಅಂತಂದ್ರೆ, ಅದು ಕಾಲಾಂತರದಲ್ಲಿ ಅದು ಏನ್ ಮಾಡ್ತದಪ್ಪ ಅಂತಂದ್ರೆ ನಮ್ಮ ಜೀವಿತ ಅನ್ನೋದು ನಷ್ಟ ಮಾಡ್ತದೆ, ನಮ್ಮ ಜೀವಿತ ಅನ್ನೋದು ಬೂದಿ ಮಾಡ್ತದೆ ಎಂಬುದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಾವು ನೋಡ್ತೇವೆ ಮಡಿಲಲ್ಲಿ ಬೆಂಕಿಯನ್ನು ಇಟ್ಕೊಳ್ಳೋದಂದ್ರೆ ಹೃದಯದಲ್ಲಿಂತ ಆಲೋಚನೆಗಳು ಇಟ್ಕೊಳ್ಳೋದಕ್ಕಂತಾರದು. ಮನಸ್ಸಿನಲ್ಲಿ, ಹೃದಯದಲ್ಲಿ ಯಾವುದಾದ್ರೂ ಒಂದು ಆಲೋಚನೆ ಬಂತ, ಯಾವುದಾದ್ರೂ ಒಂದು ಕಣ್ಣಿನ ಆಸೆ ಬಂತ, ಯಾವುದಾದ್ರೂ ಬಂದ ತಕ್ಷಣ ಅದನ್ನು ಹಾಗೆ ನಾವು ಮನಸ್ಸಲ್ಲಿ ಏನ್ ಮಾಡಬಾರ್ದ್ರಿ, ಅದು ತಕ್ಷಣ ಏನ್ ಮಾಡ್ಬೇಕು, ತೆಗೆದಾಕ್ಬೇಕದು. ಆದ್ರೆ ಅವು ಮನಸ್ಸಿನಲ್ಲಿ ನಾವು ಹಂಗೆ ಇಟ್ಕೋತಾ ಹೋದೆವಪ್ಪ ಅಂತಂದ್ರೆ, ಅವು ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಹಂಗೆ ಇಟ್ಕೋತಾ ಹೋದೆವಪ್ಪ ಅಂತಂದ್ರೆ ಏನಾಗ್ತದಪ್ಪ ಅಂತಂದ್ರೆ ಒಂದ್ ದಿವಸ ಏನಾಗ್ತದಂದ್ರೆ ನಮ್ಮನ್ನು ಏನ್ ಮಾಡ್ತಂದ್ರೆ ಆ ಬೆಂಕಿ ಏನ್ ಮಾಡ್ತದ್ರಿ, ಸುಟ್ಟು ಬಿಡ್ತದೆ ಅಂತೇಳಿ. ಅಮ್ನೋನನ ಜೀವಿತದಲ್ಲಿ ಅದೇ ಆಯ್ತು.
ದಾವೀದನ ಮಗನ ಜೀವಿತದಲ್ಲಿ ಅದೇ ಆಯಿತು. ಆತನ ನಡು ವಯಸ್ಸಿನಲ್ಲಿ ಯೌವನ ಕಾಲದಲ್ಲಿ ತನ್ನ ಪ್ರಾಣವನ್ನು ಕಳ್ಕೊಳ್ಳಿ ಕಾರಣ ಏನಪ್ಪ ಅಂತಂದ್ರೆ ತನ್ನ ಮನಸ್ಸಿನಲ್ಲಿ ಏನು ಇಟ್ಕೊಂಡನಪ್ಪ ಅಂದ್ರೆ ಕಣ್ಣಿನ ಆಸೆ ಅಂತಕ್ಕಂಥದ್ದು ಇಟ್ಕೊಂಡನ ಎಂಥ ಆಸೆ ಇಟ್ಕೊಂಡಂದ್ರೆ ತನ್ನ ಒಡ ಹುಟ್ಟಿದ ಸ್ವಂತ ತಂಗಿ ಮೇಲೆ ಆತನ ಕಂಡು ಬೀಳ್ತದೆ. ಯಾವಾಗ ಆತನ ಇಂಥ ದುಷ್ಕೃತ್ಯವನ್ನು ಇಂಥ ದುಷ್ಟ ಆಲೋಚನೆ ತನ್ನ ಹೃದಯದಲ್ಲಿ ಇಟ್ಕೊಳ್ತಾನೋ ನಾವು ನೋಡ್ತೇವೆ ಆತನು ಬಾಳೆ ಬದುಕಬೇಕಾದಂಥ ವ್ಯಕ್ತಿ ಆತನು ನಾವು ನೋಡ್ತೇವೆ ಮಧ್ಯಕಾಲದಲ್ಲಿ ಆತನು ಸತ್ತು ಸಮಾಧಿಗೆ ಸೇರ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರ ಸನ್ನಿಧಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಇವತ್ತು ಮನೆಗೆ ಒಂದು ಕಾಂಪೌಂಡ್ ಹೇಗೆ ಎಷ್ಟು ಪ್ರಾಮುಖ್ಯವಾಗಿದೆಯೋ, ಒಂದು ಮನೆಗೆ ಗೇಟ್ ಯಾವ ರೀತಿ ಪ್ರಾಮುಖ್ಯವಾಗಿದೆಯೋ, ಈ ವಿಶ್ವಾಸಿ ಮಕ್ಕಳ ನಮ್ಮ ಜೀವಿತಕ್ಕೆ ಕಣ್ಣು ಅಂತಕ್ಕಂಥದ್ದು, ಆ ಕಣ್ಣಿಗೆ ಮುಚ್ಚಳ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಅಂತೇಳಿ. ನಾವೆಲ್ಲೆಲ್ಲೋ ನಾವು ಹೋಗುವಂಥ ಸ್ಥಳದಲ್ಲಿ, ನಾವು ಮಾಡುವಂಥ ಕೆಲಸ ಮಾಡುವಂಥ ಸ್ಥಳದಲ್ಲಿ ಅನೇಕರು ನಮ್ಮನ್ನು ನೋಡ್ತಾ ಇರ್ತಾರ್ರಿ. ಆದರೆ ದೇವ್ರ ವಾಕ್ಯ ನೋಡ್ತೀವಿ, ಫಸ್ಟ್ ಲುಕ್ ಈಸ್ ಎ ನಾಟ್ ಎ ಡೇಂಜರ್. ಮೊದಲನೇ ಮೊದಲನೇ ನೋಟ ಅಪಾಯಕಾರಿ ಅಲ್ಲ. ಯಾರಾದ್ರೂ ನೋಡ್ತಾರೆ, ಮೊದಲನೇ ಸಲ ಯಾರಿಗಾದ್ರೂ ನೋಡ್ತಾರೆ, ಕಾಮನ್ ಅದು ನೋಡೋದು. ಆದರೆ ಸೆಕೆಂಡ್ ಲುಕ್ ಈಸ್ ಎ ವೆರಿ ವೆರಿ ಡೇಂಜರ್. ಎರಡನೇ ಒಂದು ಲುಕ್ಕು, ಎರಡನೇ ಸಲ ನೋಡೋದು, ಪದೇ ಪದೇ ನೋಡುವುದು, ಅದು ಯಾವುದಕ್ಕೆ ಸಾದೃಶ್ಯಪ್ಪ ಅಂತಂದ್ರೆ ಮಡಿಲಲ್ಲಿ ಏನು ಇಟ್ಕೊಂಡಂಗ್ರಿ, ಅದು ಬೆಂಕಿ ಇಟ್ಕೊಂಡಂಗೆ. ಇನ್ನ ಪಾಪ ಮಾಡಿಲ್ಲ, ಜಸ್ಟ್ ಆಲೋಚನೆ ಬಂದದಷ್ಟೇ. ಈ ಹುಡುಗಿ ಹೀಗೆ, ಆ ಹುಡುಗ ಹೀಗೆ, ಆತ ಹಿಂಗೆ, ಈತ ಹಿಂಗೆ ಅಂತ ಏನು ಬಂದದ, ಸ್ವಲ್ಪ ಏನು ಬಂದದ, ಈಗ ಏನು ಬಂದದ, ಆಲೋಚನೆ ಬಂದದ. ಈ ಮಡಿಲಲ್ಲಿ ಬಂದಂಥ ಈ ಆಲೋಚನೆ, ಈ ಬೆಂಕಿ ಅಂತ ನಮ್ಮಲ್ಲಿ ಇಟ್ಕೊಂಡೇವು ಅಂದ್ರೆ, ನಮ್ಮ ಹೃದಯದಲ್ಲಿ ಒಂದೇಳಿ ಇಟ್ಕೊಂಡೇವಪ್ಪ ಅಂತಂದ್ರೆ ಅದು ಏನಾಗ್ತದಪ್ಪ ಅಂತಂದ್ರೆ ಬರುವಂಥ ದಿನಮಾನಗಳಲ್ಲಿ ಆ ಬೆಂಕಿ ಅಂತಕ್ಕಂಥದ್ದು ಏನು ಮಾಡ್ತದಪ್ಪ ಅಂತಂದ್ರೆ ನಮ್ಮ ಜೀವಿತವನ್ನು ನಾಶ ಮಾಡ್ತದೆ ಅಂತೇಳಿ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರ ಸನ್ನಿಧಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಇವತ್ತು ಈ ಬೆಂಕಿ ಅಂತಕ್ಕಂಥದ್ದು ಎಷ್ಟು ಅಪಾಯಕಾರಿ ಇದೆಯಪ್ಪ ಅಂತಂದ್ರೆ, ಈ ಬೆಂಕಿ ಎಷ್ಟು ಅಪಾಯಕಾರಿ ಇದೆ ಅಂದರೆ, ಈ ಜ್ಞಾನೋಕ್ತಿ ಪುಸ್ತಕ 5ನೇ ಅಧ್ಯಾಯದಲ್ಲಿ ಒಂದು ಕುಟುಂಬಕ್ಕೆ ಹೇಳ್ತಾನೆ, ದೇವರು ಹೇಳ್ತಾನೆ, ತನ್ನ ಆರಿಸ್ಕೊಂಡಂಥ ಪ್ರಜೆಗಳಿಗೆ ಹೇಳ್ತಾನೆ, ನಿನ್ನ ಸ್ವಂತ ಕೊಳದಲ್ಲಿರುವಂಥ ನೀರನ್ನು ಮಾತ್ರ ನೀನು ಕುಡಿ ಎಂಬುದಾಗಿ ದೇವರು ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಏನು ಮಾಡ್ಬೇಕಂತ್ರಿ? ನಿನ್ನ ಸ್ವಂತ ಕೊಳದಲ್ಲಿರುವಂಥ ನೀರನ್ನು ಮಾತ್ರ ನೀ ಏನು ಮಾಡು, ಕುಡಿ. ನಿನ್ನ ಸ್ವಂತ ಬಾವಿಯ ನೀರನ್ನು ಮಾತ್ರ ನೀನು ಕುಡಿ ಎಂಬುದಾಗಿ ದೇವರು ಹೇಳ್ತಾನೆ. ಅದೊಂದು ವಚನ ಓದಿ ನನಗೆ ಸಹಾಯ ಮಾಡ್ತೀರಾ? ನೋಡ್ರಿ ದಯವಿಟ್ಟು, ಜ್ಞಾನೋಕ್ತಿ ಪುಸ್ತಕ 5ನೇ ಅಧ್ಯಾಯದಲ್ಲಿ ಒಂದು ಮಾತು ನೋಡ್ತೇವೆ ನಾವು. ಯಾರಾದರೂ ಓದಿ ನನಗೆ ಸಹಾಯ ಮಾಡ್ತೀರಾ? ಜ್ಞಾನೋಕ್ತಿ 5ನೇ ಅಧ್ಯಾಯ 15ನೇ ವಚನ ಓದಮ್ಮ. ಸ್ವಂತ ಕೊಳದ ನೀರನ್ನು, ಸ್ವಂತ ಕೊಳದ ನೀರನ್ನು, ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು, ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು ಮಾತ್ರ ಕುಡಿ, ಮಾತ್ರ ಕುಡಿ. ನೋಡಮ್ಮ 18ನೇ ವಚನ ಓದು. ನಿನ್ನ ಬುಗ್ಗೆಯು, ನಿನ್ನ ಬುಗ್ಗೆಯು ದೇವರ ಆಶೀರ್ವಾದವನ್ನು ಹೊಂದಲಿ, ದೇವರ ಆಶೀರ್ವಾದವನ್ನು ಹೊಂದಲಿ. ನಿನ್ನ ಯೌವನ ಕಾಲದಲ್ಲಿ, ನಿನ್ನ ಯೌವನ ಕಾಲದ, ಸರಿಯಾಗಿ ಓದು ಕನ್ನಡ, ಪತ್ನಿಯನ್ನು ಆನಂದಿಸು. ಇನ್ನೊಂದ್ಸಲ ಓದು. ನಿನ್ನ ಯೌವನ ಕಾಲದ, ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು, ಆನಂದಿಸು. ಆಕೆಯು ಮನೋಹರವಾದ ಜಿಂಕೆಯಂತೆಯೂ ಅಂದವಾದ ದುಪ್ಪಿಯ ಹಾಗೂ ಇರುವಳಲ್ಲ. ಹಲ್ಲೆಲೂಯಾ. ನೋಡ್ರಿ, ದೇವರೇನು ಹೇಳ್ತದಾನಂದ್ರೆ, ನಿನ್ನ ಸ್ವಂತ ಕೊಳದ ನೀರನ್ನು ಮಾತ್ರ ಏನು ಮಾಡು, ನೀನು ಕುಡಿ. ನಿನ್ನ ಸ್ವಂತ ಬಾವಿಯ ನೀರನ್ನು ಮಾತ್ರ ನೀನು ಕುಡಿ. ಒಬ್ಬ ಗಂಡನ ಏನ್ ಮಾಡ್ಬೇಕಂದ್ರೆ ತನ್ನ ಹೆಂಡತಿಯಲ್ಲಿ ಮಾತ್ರ ಆತನು ಸಂತೋಷ ಪಡ್ಬೇಕಂತೇಳಿ. ಒಬ್ಬ ಹೆಂಡತಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತನ್ನ ಒಂದು ಗಂಡನಲ್ಲಿ ಮಾತ್ರ ಸಂತೋಷ ಪಡ್ಬೇಕಂತೇಳಿ. ಅದರ ಅರ್ಥ ಅದೇ, ನಿನ್ನ ಸ್ವಂತ ಕೊಳದಲ್ಲಿ ನೀರನ್ನು ಏನ್ ಮಾಡು, ಕುಡಿ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ನಿನ್ನ ಯೌವನ ಕಾಲದ ಪತ್ನಿ 18ನೇ ವಚನ ಹೇಳ್ತಾನ, ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು. ಪರಸ್ತ್ರೀಯಲ್ಲಿ ನೀನು ಆನಂದಿಸಬೇಡ, ಪರಸ್ತ್ರೀಯನ್ನು ನೀನು ಮೋಹಿಸಬೇಡ. ದೇವರ ವಾಕ್ಯದಲ್ಲಿ ದೇವರು ಕೊಟ್ಟಂತ ದಶಾಜ್ಞೆಗಳಲ್ಲಿ ನಾವು ನೋಡ್ತೇವೆ. ವಿಮೋಚನೆ ಕಾಂಡದಲ್ಲಿ ದೇವರು ಕೊಟ್ಟಂತ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ ಏನಿದೆ ಅಂದ್ರೆ, ನೀನು ಮತ್ತೊಬ್ಬರ ಹೆಂಡತಿಯನ್ನು ಏನ್ ಮಾಡಬಾರ್ದು, ಆಶಿಸಬಾರ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಇದೊಂದು ಆಜ್ಞೆ ಇದೆ ಅಂತೇಳಿ ನಮಗೆ. ಮತ್ತೊಬ್ಬರ ಎತ್ತು, ಮತ್ತೊಬ್ಬರ ಕತ್ತೆ, ಮತ್ತೊಬ್ಬರ ಹೆಂಡತಿಯನ್ನು ಏನ್ ಮಾಡಬಾರ್ದು, ನೀನು ಆಶಿಸಬಾರ್ದು. ನಿನ್ನ ಸ್ವಂತ ಬಾವಿಯ ನೀರನ್ನು ಕುಡಿ, ನಿನ್ನ ಸ್ವಂತ ಒಂದು ಕೊಳದ ನೀರನ್ನು ಕುಡಿ. ನಿನ್ನ ಯೌವನ ಕಾಲದ ಪತಿಯಲ್ಲಿ ನೀನು ಆನಂದಿಸು, ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ನೀನು ಆನಂದಿಸು.
ಕಾರಣ ಏನಪ್ಪಾ ಅಂತಂದ್ರೆ ಇದು ದೇವರ ಒಂದು ಆಜ್ಞೆ ಆಗಿದೆ ಅಂತೇಳಿರಿ. ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ಇವತ್ತು ದೇವರ ಸನ್ನಿಧಿಗೆ ಬಂದಿರುವಂತ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಸ್ವಾಧೀನ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ನಮ್ಮ ದೇಹಕ್ಕೆ ದೀಪವಾಗಿರುವಂತ ಈ ಕಣ್ಣಿಗೆ ಮುಚ್ಚಳ ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದಕ್ಕೆ ದೇವರ ವಾಕ್ಯದ ನೋಡುವಂಥ ಸಂದರ್ಭದಲ್ಲಿ ಇವತ್ತು ಮನುಷ್ಯನ ಜೀವಿತದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ದೇವರು ನಮ್ಗೆ ಏನು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿ ಇರಂಗಿಲ್ಲ. ನಮಗೆ ದೇವರು ಯಾವುದನ್ನು ನಮ್ಗೆ ಕೊಟ್ಟಿದ್ದಾನದ್ರಲ್ಲಿ ನಮ್ಗೆ ಅನೇಕ ಸಲ ತೃಪ್ತಿ ಇರಂಗಿಲ್ಲ. ನಮ್ಮ ತೃಪ್ತಿ ಯಾವಾಗ ಕಳ್ಕೊಳ್ತೀವಂದ್ರೆ, ನಮ್ಮ ಸಮಾಧಾನ ಯಾವಾಗ ಕಳ್ಕೊಳ್ತೀವಂದ್ರೆ, ನಮಗೆ ದೇವರು ಕೊಟ್ಟದ್ದನ್ನು ನಾವು ನೋಡಂಗಿಲ್ಲ, ಇನ್ನೊಬ್ಬರದನ್ನು ನೋಡಿ ಇನ್ನೊಂದನ್ನು ನೋಡಿ ನಾವು ತೃಪ್ತಿ ಏನು ಮಾಡ್ತೀವಿ, ನಾವು ಹಾಳು ಮಾಡ್ಕೊಳ್ತೀವಿ. ನಾವು ನಮ್ಮ ಜೀವಿತದಲ್ಲಿ ಇದೇ ಇದೆ. ಬಹಳಷ್ಟು ಸಲ ದೇವರಂತನ ನಿನ್ನ ಯೌವನದ ಕಾಲದ ಪತ್ನಿಯಲ್ಲಿ ನಿನ್ನ ಆನಂದಿಸು ಎಂಬುದಕ್ಕೆ ದೇವ್ರು ಹೇಳ್ತಾನ, ನಿನ್ನ ಸ್ವಂತ ಕೊಳದ ನೀರನ್ನು ನಿನ್ನ ಕುಡಿ ಎಂಬುದಕ್ಕೆ ದೇವ್ರು ಹೇಳ್ತಾನ. ಆದರೆ ನಾವು ಮಾಡುವಂಥದ್ದು ಏನಪ್ಪ ಅಂತಂದ್ರೆ, ಇವತ್ತು ನಮಗೆ ಕೊಟ್ಟಂತ ವಸ್ತುಗಳಲ್ಲಿ ನಮಗೆ ಕೊಟ್ಟಂತರಲ್ಲಿ ದೇವ್ರು ಕೊಟ್ಟದ್ರಲ್ಲಿ ನಮಗೆ ತೃಪ್ತಿ ಇರಂಗಿಲ್ಲ. ನಮ್ಮ ತೃಪ್ತಿ ಯಾವಾಗ ಹಾಳು ಮಾಡ್ತದಪ್ಪ ಅಂದ್ರೆ, ಇನ್ನೊಬ್ಬರನ್ನು ಯಾವಾಗ ನಾವು ನೋಡ್ತೀವೋ, ಇನ್ನೊಂದನ್ನು ಯಾವಾಗ ಮತ್ತೊಂದನ್ನು ಯಾವಾಗ ನೋಡ್ತೀವೋ, ಅವಾಗ ಏನಾಗ್ತದೆ ಅಂದ್ರೆ ನಮ್ಮ ತೃಪ್ತಿ ಅಂತಕ್ಕಂಥ ಏನಾಗ್ತದ್ರಿ, ಹಾಳಾಗ್ತದ್ರಿ. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ತೃಪ್ತಿ ಅಂತಕ್ಕಂಥದ್ದು ಮೊದಲು ಎಲ್ಲಿ ಪ್ರಾರಂಭ ಆಗ್ಬೇಕಂದ್ರೆ ನಮ್ಮ ಕುಟುಂಬದಲ್ಲೇ ಮೊದಲು ಪ್ರಾರಂಭ ಆಗ್ಬೇಕ್ರಿ. ಇದು ಅಲ್ಲೆಲ್ಲ ನಾವು ಹೊರಗೆ ಹೋಗಿ ತೃಪ್ತಿ ಮಾಡ್ತೀನಿ, ಹೊರಗೆ ಹೋಗಿ ತೃಪ್ತಿ ಪರಿಪೂರ್ಣ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಈ ತೃಪ್ತಿ ಅಂತಕ್ಕಂಥದ್ದು ಇದು ಎಲ್ಲಿ ಪ್ರಾರಂಭ ಆಗ್ಬೇಕಂದ್ರೆ ಈ ಪ್ರಾಕ್ಟೀಸ್ ನಮ್ಮ ಮನೆಯಲ್ಲೇ ಪ್ರಾರಂಭ ಆಗ್ಬೇಕಿದು. ಯಾವೊಬ್ಬ ವ್ಯಕ್ತಿ, ಯಾವೊಬ್ಬ ಪುರುಷ, ಯಾವೊಬ್ಬ ಸ್ತ್ರೀ ಮನೆಯಲ್ಲಿ ತೃಪ್ತಿಕರವಾಗಿರ್ತಾರೋ ಅವ್ರನ್ನ ನೋಡ್ತೇವೆ ದೇವರಿಗೆ ಮೆಚ್ಚಿಸುವಂಥವ್ರಾಗಿರ್ತಾರೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಇವತ್ತು ನಮ್ಮ ಕಣ್ಣು ಅದು ನಮ್ಮ ದೇಹಕ್ಕೆ ದೀಪವಾಗಿರುವಂಥ ಸಂದರ್ಭದಲ್ಲಿ, ಅದು ನಮ್ಮ ಆಶೀರ್ವಾದಕ್ಕೆ ಬಹುಮುಖ್ಯ ಸಾಧನವಾಗಿರುವಂಥ ಸಂದರ್ಭದಲ್ಲಿ, ನಮ್ಮ ಆಶೀರ್ವಾದವೆಲ್ಲ ಅದರಲ್ಲೇ ಅಡಗಿರುವಂಥ ಸಂದರ್ಭದಲ್ಲಿ ಇವತ್ತು ದೇವರ ವಾಕ್ಯದಲ್ಲಿ ನೋಡ್ತೇವೆ ಮಡಿಲಲ್ಲಿ ಬೆಂಕಿನ ಇಟ್ಕೊಂಡ್ರೆ ಅದು ಹೇಗೂ ಏನ್ ಮಾಡ್ತದೆ, ಒಂದ್ ದಿವಸ ಏನ್ ಮಾಡ್ತದ್ರಿ, ಸುಟ್ಟು ಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ಏನ್ ಮಾಡ್ಬೇಕಂದ್ರೆ ಅಮ್ನೋನಂತೆ ನಾವು ಬಂದಂತ ಕೆಟ್ಟ ಆಲೋಚನೆಗಳು ನಮ್ಮ ಹೃದಯದಲ್ಲಿ ನೀರು ಹಾಕಿ ಸಾಕ್ಬಾರ್ದವಕ್ಕ. ಯಾರಿಗೋ ಒಂದ್ಸಲ ನೋಡ್ತೀವಿ, ಹೇಗೋ ಒಂದ್ಸಲ ನಮ್ಮ ದೃಷ್ಟಿ ಹೋಗಲ್ಲ ಅಂತಲ್ಲ, ಹೋದ್ಮೇಲೆ ನೋಡಿದ ಮೇಲೆ ಅವು ಇಟ್ಟು ಏನ್ ಮಾಡ್ಬೇಕಂದ್ರೆ ನೀರು ಹಾಕಿ ಅವಕ್ಕೆ ಏನ್ ಮಾಡೋದು, ಬೆಳೆಸಬಾರ್ದು, ಸಾಕ್ಬಾರ್ದು. ಕೆಲವೊಬ್ರು ಆಡಿದ ಮಾತೇ ನೆನಪು ಬರ್ತದ, ಕೆಲವೊಬ್ರಿಗೆ ನೋಡಿದ್ದೇ ನೆನಪು ಬರ್ತದ ನೋಡಿದ್ಮೇಲೆ. ಆದ್ರೆ ಏನ್ ಮಾಡ್ಬೇಕು, ಅದು ಏನದಂತದು, ಬೆಂಕಿ ಅದಂತದು. ಏನದಂತ್ರಿ ಅದು, ಬೆಂಕಿ ಅದಂತದು. ಆ ಬೆಂಕಿ ಯಾವುದಂದ್ರೆ ನಮ್ಮನ್ನು ಸುಟ್ಟು ಹಾಕುವಂತ ಬೆಂಕಿ, ನಮ್ಮ ಬದುಕನ್ನು ಸುಟ್ಟು ಹಾಕುವಂತ ಬೆಂಕಿ ಅದು. ಅದಕ್ಕೆ ಸತ್ಯವೇದದಲ್ಲಿ ನಾವು ನೋಡ್ತೀವಿ. ನನ್ನ ಪ್ರೀತಿ ಇದ್ರ ಮಕ್ಕಳೇ, ಇಬ್ಬರು ವ್ಯಕ್ತಿಗಳು ನಿಮ್ಗೆ ತರ್ಲಿಕ್ಕೆ ನಿಮ್ಮ ಎದುರು ತರ್ತೀನಿ. ಇಬ್ಬರು ವ್ಯಕ್ತಿಗಳಿಗೆ ಮಹಾನ್ ದೊಡ್ಡ ಭಕ್ತರು, ಪರಾಕ್ರಮಶಾಲಿಗಳೇ ಆ ಬೆಂಕಿಯಿಂದ ಸುಟ್ಕೊಂಡ್ರಂತೇಳಿ. ಮೊದಲನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ಇದ್ರ ಮಕ್ಕಳೇ, ದಾವೀದನು ಒಂದ್ಸಲ ಏನ್ ಮಾಡ್ದಂದ್ರೆ ಆ ಬೆಂಕಿಯನ್ನು ಮುಟ್ಟಿ ತನ್ನ ಜೀವಿತದಲ್ಲಿ ಎಷ್ಟೋ ನಷ್ಟವನ್ನು ಹೊಂದಿದ್ರು ಅಂತ ಹೇಳಿ. ಅಲ್ಲೆಲ್ಲಿಯ ದಾವೀದನು ಆ ಬೆಂಕಿಯನ್ನು ಮುಟ್ಟಿದ ಮೇಲೆ ತನ್ನ ಜೀವಿತದಲ್ಲಿ ತುಂಬಲಾರದಂತ ನಷ್ಟ, ಆತನ ಎಷ್ಟು ಕೈ ಮೈಯನ್ನು ಆತನು ಸುಟ್ಕೊಂಡನಪ್ಪ ಅಂತಂದ್ರೆ, ಆತನು ಮುಟ್ಟಬಾರ್ದಾಗಿತ್ತು, ಆ ಬೆಂಕಿಗೆ ತಾಕಬಾರ್ದಾಗಿತ್ತು, ಆದರೆ ತಾಕಿ ಆತನು ತನ್ನ ಜೀವಿತದಲ್ಲಿ ಅನೇಕ ಬರೆಗಳನ್ನು ಆತನು ಮಾಡ್ಕೊಂಡನಂತೇಳಿ. ಹಲ್ಲೆಲೂಯಾ. ಅದನ್ನು ನೋಡ್ತೇವೆ. ದಾವೀದನಾದರೂ ಬೆಂಕಿಯನ್ನು ಮುಟ್ಟುದನು, ಕೇವಲ ಆತನಿಗೆ ಗಾಯವಾಯಿತು. ಆದರೆ ಸಂಸೋನನ ಜೀವಿತ ನೋಡುವಂಥ ಸಂದರ್ಭದಲ್ಲಿ ಸಂಸೋನನು ಆ ಬೆಂಕಿ ಜೊತೆ ಆಟ ಆಡೋದನಂತೇಳಿ. ಹಲ್ಲೆಲೂಯಾ. ಯಾವಾಗ ಸಂಸೋನನು ಆ ಬೆಂಕಿ ಜೊತೆ, ಆ ಪಾಪದ ಜೊತೆ ಆಟ ಆಡ್ತಾ ಹೋದನು, ತನ್ನ ಜೀವಿತವನ್ನು ಸಂಪೂರ್ಣವಾಗಿ ಆತನು ಸುಟ್ಟು ಬೂದಿ ಮಾಡ್ಕೊಂಡನಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಇವರು ಪರಾಕ್ರಮಶಾಲಿಗಳೇ, ಇವರು ಬಲಶಾಲಿಗಳೇ, ದೇವರು ಆರಿಸ್ಕೊಂಡಂತ ಪ್ರಜೆಗಳೇ ಇವರು. ಆದ್ರೂ ಕೂಡ ನೋಡ್ತೇವೆ ಈ ಪಾಪ ಅಂತಕ್ಕಂಥ ಬೆಂಕಿ ಎಷ್ಟು ಭಯಂಕರವಾಗಿರ್ತದಂದ್ರೆ, ದಾವೀದನ ಮುಟ್ಟಿ ತನ್ನ ಜೀವಿತದಲ್ಲಿ ತನ್ನ ಕೈಯನ್ನು ತನ್ನ ಮೈಯನ್ನು ಸುಟ್ಕೊಂಡನು. ಸಂಸೋನನ ಅದರ ಜೊತೆ ಆಟವಾಡಿ ಸಂಪೂರ್ಣವಾಗಿ ತನ್ನ ಜೀವಿತವನ್ನೇ ಆತನು ಸರ್ವನಾಶ ಮಾಡ್ಕೊಂಡನಂತೇಳಿರಿ. ಅದಕ್ಕೋಸ್ಕರಾಗಿ ಈ ನನ್ನ ಮಾತುಗಳನ್ನು ಕೇಳುವಂತೆಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯ 27ನೇ ವಚನದಲ್ಲಿ ದೇವರು ಬೆಂಕಿಯನ್ನು ಮಡಿಲಲ್ಲಿ ಇಟ್ಟುಕೊಂಡ್ರೆ ಬಟ್ಟೆ ಏನಾಗ್ತದೆ ಒಂದು ದಿವಸ. ಅದಕ್ಕೆ ನಮ್ಮ ಜೀವಿತದಲ್ಲಿ ಈ ನನ್ನ ಮಾತುಗಳನ್ನು ಕೇಳುವಂತ ಪ್ರತಿಯೊಬ್ಬರು ನಿಮ್ಮ ಜೀವಿತದಲ್ಲಿ ಯವನಸ್ಥರೇ, ದೇವರ ಮಕ್ಕಳೇ, ಸಹೋದರ ಸಹೋದರಿಯರೇ, ಆಲೋಚನೆಗಳು ಬಹಳ ಬರ್ತಾವ. ನಮಗೆ ಅನೇಕ ಕೆಟ್ಟ ಆಲೋಚನೆಗಳು ಬರ್ತಾವ. ಎಷ್ಟೋ ನಮಗೆ ಕೆಟ್ಟ ಆಲೋಚನೆ ನಮ್ಮ ಜೀವಿತದಲ್ಲಿ, ನಮ್ಮ ತಲೆಯಲ್ಲಿ ಬರ್ತಾವ, ಮನಸ್ಸಿನಲ್ಲಿ ಬರ್ತಾವ. ಆದರೆ ಬಂದಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೇಕಂದ್ರೆ, ಬಂದಂಥ ಆಲೋಚನೆಗಳು ನಾವು ಏನು ಮಾಡ್ಬೇಕಂದ್ರೆ, ಬಂದಂಥ ಪ್ರತಿಯೊಂದು ಆಸೆಗಳು ಏನು ಮಾಡ್ಬೇಕಂದ್ರೆ, ಪ್ರತಿಯೊಂದು ಬಂದಂಥ ಆಲೋಚನೆಗಳು ಏನು ಮಾಡ್ಬೇಕಂದ್ರೆ, ಅಪೊಸ್ತಲನಾದ ಪೌಲನಿಗೂ ಕೂಡ ಇಂಥ ಆಲೋಚನೆಗಳು ಬರ್ತಾವ. ಆತನ ಹೇಳ್ತಾನ, ನಾನು
ಆತ್ಮಕವಾದಂಥ ಮನುಷ್ಯನಾಗಿದ್ದೀನಿ, ನಾನು ಆತ್ಮಭರಿತವಂಥ ವ್ಯಕ್ತಿಯಾಗಿದ್ದೀನಿ. ಆದರೂ ಕೂಡ ನಾನು ನೋಡ್ತೇವೆ, ನನ್ನ ದೇಹದಲ್ಲಿ ಒಂದು ಹೋರಾಟ ನೋಡ್ತಾ ಇದ್ದೀನಿ, ನನ್ನ ದೇಹದಲ್ಲಿ ಒಂದು ಯುದ್ಧ ನೋಡ್ತಾ ಇದ್ದೀನಿ. ನನ್ನ ಆತ್ಮಕ್ಕೂ ನನ್ನ ದೇಹಕ್ಕೂ ಏನಾಗ್ತದೆ ಅಂದ್ರೆ ಪ್ರತಿದಿನ ಏನು ನಡೆದ ಯುದ್ಧ ನಡೆದ ಎಂಬುದಾಗಿ ಪೌಲನ್ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅಂತ ಮಹಾದೊಡ್ಡ ಭಕ್ತನಾಗಿರುವಂಥ ಪೌಲನಿಗೆ ಆತ್ಮಕ್ಕೂ ದೇಹಕ್ಕೂ ಯುದ್ಧ ನಡೆದಿದೆ ಎಂಬುದಾಗಿ ಆತನ ಹೇಳ್ತಾನೆ. ಆತನ ಮುಂದೆ ಹೇಳಂತ ಮಾತಂದ್ರೆ, ನಾನು ಆತ್ಮಾನುಸೃತ ಮನುಷ್ಯನಾದಂಥ ನಾನು ಆತ್ಮಗಳನ್ನು ಕಾರ್ಯ ಮಾಡ್ಬೇಕಂದ್ರೆ ಶರೀರನೇ ಮುಂದೆ ಬಂದು ನಿಂದಿರ್ತದೆ ಎಂಬುದಾಗಿ ಆತನ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಏನು ಬಂದು ನಿಂದಿರ್ತದಂತ? ಶರೀರವೇ ಬಂದು ನಿಂದಿರ್ತದಂತ ಆತನ ಹೇಳ್ತಾನೆ. ಯಾವ ಕೆಲಸ, ಯಾವ ಆಲೋಚನೆ ನಾನು ಮಾಡಬಾರದೆಂಬುದಾಗಿ ನಾನು ಆಲೋಚನೆ ಮಾಡ್ತೇನೆ, ಅವುಗಳೇ ಬಂದು ನನ್ನ ಮುಂದೆ ನಿಂತ್ಕೊಳ್ತೇವೆ ಎಂಬುದಾಗಿ ಆತನ ಹೇಳ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲೂ ಕೂಡ ಅನೇಕ ಸಲ ಹಾಗೆ ಆಗ್ತದೆ. ಇಂಥ ಕೆಟ್ಟ ನೋಟನ ನೋಡಬಾರ್ದು, ಇಂಥ ಕೆಟ್ಟ ದೃಷ್ಟಿನ ನೋಡಬಾರ್ದು, ಇಂಥ ಕೆಟ್ಟ ಆಲೋಚನೆ ಮಾಡಬಾರ್ದು, ಇಂಥ ಪ್ರವರ್ತನೆ ನಾನು ಮಾಡಬಾರ್ದು, ಈ ರೀತಿಯಾಗಿ ನನ್ನ ನೋಟ, ನನ್ನ ನಡೆ, ನನ್ನ ನುಡಿ, ನನ್ನ ಪ್ರವರ್ತನೆ ಈ ರೀತಿಯಾಗಿ ಇರಬಾರ್ದು ಎಂಬುದಾಗಿ ಅನೇಕ ಸಲ ನಮಗೂ ಕೂಡ ಅನಿಸ್ತದೆ. ಆದರೂ ಕೂಡ ಪದೇ ಪದೇ ಅವೇ ಬಂದು ಏನು ಮಾಡ್ತಾವ್ರಿ? ಅವೇ ಬಂದು ನಮ್ಮ ಎದುರ ನಿಂದಿರ್ತಾವೆ. ಆದರೆ ಪೌಲನಿಗೂ ಕೂಡ ಹಾಗೆ ಆಗ್ತದೆ. ಆದರೆ ಆತನು ಒಂದು ಒಳ್ಳೆ ಕೆಲಸ ಮಾಡ್ತಾನೆ. ಏನ್ ಹೇಳ್ತಾನೆ ಅಂದರೆ, ನಾವು ನೋಡ್ತೇವೆ ಆತನು ನನಗೆ ಬಂದಂಥ ಈ ಆಲೋಚನೆಗಳು, ನನಗೆ ಬಂದಂಥ ಈ ಎಲ್ಲ ಆಲೋಚನೆಗಳನ್ನು ಎಲ್ಲವುಗಳನ್ನು ನಾನು ಏನು ಮಾಡ್ತೇನೆ ಅಂದರೆ ಅವುಗಳನ್ನು ಕಟ್ಟಿ, ಅವುಗಳನ್ನು ಬಂಧಿಸಿ ಕ್ರಿಸ್ತನ ಪಾದದಲ್ಲಿ ತಂದು ಹಾಕ್ತೇನೆ ಎಂಬುದಾಗಿ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಎಲ್ಲಿ ತನಕ ಈ ಪೌಲನಂತ ಅನುಭವದಲ್ಲಿ ನಾವು ಬರುವುದಿಲ್ಲಪ್ಪ ಅಂತಂದರೆ, ಈ ಪೌಲನ ಅನುಭವದಲ್ಲಿ ನಾವು ಬರುವುದಿಲ್ಲಪ್ಪ ಅಂತಂದರೆ, ನಮ್ಮ ಕಣ್ಣಿಗೆ ಮುಚ್ಚಳ ಅಂತಕ್ಕಂಥದ್ದು ನಾವು ಹಾಕಲಿಲ್ಲಪ್ಪ ಅಂತಂದರೆ, ನಮ್ಮ ಕಣ್ಣಿಗೆ ಒಂದು ವೇಳೆ ಬೇಲಿ ಅಂತಕ್ಕಂಥದ್ದು ಇರಲಿಲ್ಲಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ ಜ್ಞಾನೋಕ್ತಿ 6:27 ಮಡಿಲಲ್ಲಿ ಬೆಂಕಿ ಇಟ್ಕೊಂಡಂಗಂತ್ರಿ. ಏನು ಇಟ್ಕೊಂಡಂಗಂತ? ಮಡಿಲಲ್ಲಿ ಒಂದು ವೇಳೆ ಬೆಂಕಿ ಇಟ್ಕೊಂಡು ಏನೂ ಆಗಲ್ಲ, ನಾ ಕಂಟ್ರೋಲ್ದಾಗ ಇದ್ದೀನಿ, ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂದ್ರೆ ಒಂದು ದಿವಸ ಅದು ಏನು ಮಾಡ್ತದಂತ್ರಿ? ಇದು ಒಂದು ದಿವಸ ಏನು ಮಾಡ್ತದಂತ ಭಾಳ ಜನ ಹೇಳ್ತಾರೆ. ಹೇಳೋದು ಕೇಳಿ ನಾ ಎಲ್ಲ ನನ್ನ ಕಂಟ್ರೋಲ್ದಾಗ ಇದ್ದೀನಿ ಅಂತಾರೆ. ಎಲ್ಲರಂತವ್ರು ಎಲ್ಲ ಕಂಟ್ರೋಲ್ದಾಗ ಇದ್ದೀನಿ ಅಂತಾರೆ. ದಾವಿದನು ಕಂಟ್ರೋಲ್ದಾಗೆ ಇದ್ದನು, ಸಂಸೋನನು ಕೂಡ ಏನು ಮಾಡಿದನು? ಕಂಟ್ರೋಲ್ದಾಗೆ ಇದ್ದನು. ಆಮೇಲೆ ಕಂಟ್ರೋಲ್ ಏನಾಯ್ತು ರೀ? ಬ್ಯಾಲೆನ್ಸ್ ತಪ್ಪೋಯ್ತು. ಹೌದಲ್ಲ? ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಕಣ್ಣಿನ ಆಸೆ ಅಂತಕ್ಕಂಥದ್ದು, ಈ ಬದುಕು ಬಾಳಿನ ಡಂಬ ಅಂತಕ್ಕಂಥದ್ದು, ಈ ಶರೀರದ ಆಸೆ ಅಂತಕ್ಕಂಥದ್ದು ನಮ್ಮ ಜೀವಿತ ಯಾವ ರೀತಿಗೆ ಸರ್ವನಾಶ ಮಾಡ್ತದಪ್ಪ ಅಂತಂದರೆ, ಜ್ಞಾನೋಕ್ತಿ 6:27 ಪ್ರಕಾರವಾಗಿ ಮಡಿಲಲ್ಲಿ ಬೆಂಕಿನ ಇಟ್ಕೊಂಡ್ರೆ ಸುಡುವುದಿಲ್ಲ ಎಂಬುದಾಗಿ ದೇವ್ರ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಜೀವಿತದಲ್ಲಿ ಎಷ್ಟೇ ಕೆಟ್ಟ ಆಲೋಚನೆ ಬರಲಿ, ಎಷ್ಟೇ ಕೆಟ್ಟ ವಿಚಾರಗಳು ಬರಲಿ, ಅದು ಕನಸುಗಳಿಂದ ಬರಲಿ, ಅಥವಾ ನಾವು ಕೆಲಸ ಮಾಡುವಂಥ ಸ್ಥಳಗಳಿಂದ ಬರಲಿ, ಅಥವಾ ನಮಗೆ ಬೇರೆ ರೀತಿಯಿಂದ ಸೈತಾನನ ಆಲೋಚನೆಗಳು ತರಲಿ, ಇವು ಕೆಟ್ಟ ಕೆಟ್ಟ ಆಲೋಚನೆಗಳು, ಶರೀರ ಸಂಬಂಧಪಟ್ಟಂಥ ಆಲೋಚನೆಗಳು ನಮ್ಮ ಜೀವಿತದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವುಗಳನ್ನು ಏನು ಮಾಡಬಾರ್ದು ಅಂದರೆ ಹೃದಯದಲ್ಲಿ ಏನು ಮಾಡಬಾರ್ದು ಅಂತ ಇಟ್ಕೋಬಾರ್ದಂತ ದೇವ್ರು ಹೇಳ್ತಾ ಇದ್ದಾನೆ. ಮಡಿಲಲ್ಲಿ ಒಂದು ವೇಳೆ ಬೆಂಕಿ ಇಟ್ಕೊಂಡ್ರೆ ಅದು ಸುಡ್ತದೆ ಇಲ್ಲ ಅಂತ ಕೇಳತ್ತಂದೆ ದೇವರು. ಒಂದು ವೇಳೆ ಅಂಥವು ನಮ್ಮ ಜೀವಿತದಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡೆ ಅಂದ್ರೆ ಏನು ಮಾಡ್ತಾವ್ರು? ಸುಡ್ತಾವಲ್ಲ. ಅದಕ್ಕೆ ಇಟ್ಕೋಬಾರ್ದು. ಇಬ್ಬರು ರಕ್ಷಣೆ ಹೊಂದಿದಂಥವ್ರು ಟೀ ಕುಡ್ಲಿಕ್ಕೆ ಹೋಟೆಲ್ಗೆ ಹೋದ್ರಂತ. ರಕ್ಷಣೆ ಹೊಂದಿದಂಥ ಇಬ್ಬರು ಸಹೋದರರು ಟೀ ಕುಡಿಯಕ್ಕೆ ಹೋಟೆಲ್ಗೆ ಹೋದ್ರಂತ. ಹೋಟೆಲ್ದಾಗ ಹೋಗಿ ಒಬ್ಬಮ್ಮ ಸುಮ್ಮ ಚಾ ಕುಡಿಲತ್ತಿನಂತ, ಇನ್ನೊಬ್ಬ ಅವ್ರ ದೋಸ್ತ್ ಹೆಂಗೆ ಕುಡಿಲತ್ತಿನಂತ ಚಾ ಅಂತ ಕುಡಿಲತ್ತಿನಂತ. ಅಲ್ಲಿ ಬಾಜು ಇದ್ದವ ಕೇಳಿದನಂತ, ಅಲ್ರಿ ಟೀ ನೀವು ಕರೆಕ್ಟ್ ಕುಡಿಲತ್ತೀರಿ, ಈ ಬ್ರದರ್ ಯಾಕೆ ಹಿಂಗೆ ಸರ್ರ ಅಂತ ವಾಸನೆ ತೊಗೊಂಡು ಕುಡಿಲತ್ತೀರ ಅಂತ ಕೇಳ್ದನ. ಅವ್ರ ಜೊತೆ ಇದ್ದು ಹೇಳಿದ್ರಂತ, ಬ್ರದರ್ ಅವ್ರು ಯಾಕೆ ಹಂಗೆ ಕುಡಿಲತ್ತಾರಂದ್ರೆ, ಈ ಬ್ರದರ ರಕ್ಷಣೆ ಹೊಂದಿದಾಗ ಏನು ಮಾಡ್ರಂದ್ರೆ ಅವರು ಬೀಡಿ, ಸಿಗರೇಟು, ಗುಟ್ಗ, ಪಾನ್ ಪರಾಗೆಲ್ಲ ತಿಂತಿರೋ ಅವ್ರು ಏನು ಮಾಡಿ ಅವಾಗೆ ಬಿಟ್ರ. ಇವ್ರು ಏನು ಮಾಡ್ರಂದ್ರೆ ಇವ್ರನ್ನೂ ಬಿಟ್ರಿ, ಇವ್ರನ್ನ ಏನು ಮಾಡ್ರಿ ಈಗ ಬಿಟ್ರ. ಆದ್ರೆ ಪ್ರಾಬ್ಲಮ್ ಏನದಂದ್ರೆ ಈ ಹೋಟೆಲ್ದಾಗ ಕುಂತವ್ರೆಲ್ಲ ಸಿಗರೇಟ್ ಸೇದ್ಲತ್ತಾರ. ಅದು ವಾಸನೆ ತಾಳಕ್ಕಾಗಲಾಗಿದೆ ಇವ್ರಿಗೆ. ಇವ್ರು ಇಟ್ಕೊಂಡ್ರಿ, ಇವ್ರು ಏನು ಎಲ್ಲಿ ಇಟ್ಕೊಂಡ್ರಿ? ಹಾಂ, ಅದ್ರದ್ದು ಸ್ಮೆಲ್ ಹೆಂಗಿರ್ತದೆ, ಅದು ಎಷ್ಟು ಟೇಸ್ಟ್ ಇರ್ತದೆ, ಎಲ್ಲಿ ಇಟ್ಕೊಂಡ್ರ? ಹಾಂ, ಎಲ್ಲಿ ಇಟ್ಕೊಂಡ್ರ. ಅದಕ್ಕೆ ಏನು ಮಾಡ್ತಾರೆ ಅವರು, ಅದ್ರದ್ದು ವಾಸನೆ ಎಂಜಾಯ್ ಮಾಡ್ಲತ್ತಾರ ಅಂತ ಹೇಳಿದ್ರಂತ. ಅಲ್ಲಿ ಭಾಳ ಸಲ ನಾವು ಹಂಗೆ ಮಾಡ್ತೀವಿ. ಮ್ಯಾಲೆ ಭಾಳ ಚಂದ ಕಾಣ್ತೀವಿ ಭಕ್ತಿವಂತರ ಹಂಗೆ. ಹಾಂ, ನಾವು ಏನಿದ್ದೀವಿ ಬಹಳ ಚಂದ ಭಕ್ತಿವಂತರಂಗೆ ಕಾಣ್ತೀವಿ. ನಾವೆಲ್ಲ ವೇಷಧಾರಿಗಳು. ನಾವು ಏನ್ರಿ? ನಾವೆಲ್ಲ ಏನು ವೇಷಧಾರಿಗಳು ನಾವು. ಅದಕ್ಕೆ ನಮ್ಮ ಜೀವಿತದಲ್ಲಿ ದೇವರೇನಂತಂದ್ರೆ ನಮ್ಮ ವೇಷ ಕಳಚಿ ನಮ್ದೆಲ್ಲ ವೇಷಭೂಷಣ ಮಾರ್ಪಡಿಸಿ ನಮಗೆ ಆಶೀರ್ವಾದ ಮಾಡ್ಬೇಕಂತ ದೇವ್ರ.
ನಮ್ಮನ್ನು ಹೆಚ್ಚಿಸ್ಬೇಕಂತನ. ಅದಕ್ಕೆ ನಾವು ನೋಡ್ತೇವೆ ಸಂಸೋನನ ಜೀವಿತ, ಇವತ್ತು ದಾವಿದನ ಜೀವಿತ, ದಾವಿದನ ಮಗನಾಗಿರುವಂಥ ಅಮ್ನೋನನ ಜೀವಿತ ನಮ್ಮ ಎದುರು ತಂದು ದೇವ್ರು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಅವ್ರಂಗೆ ನಾವು ಏನು ಮಾಡ್ಬಾರ್ದು ಅಂದರೆ ಬಲಿಷ್ಠರು ಬಲಾಢ್ಯದರು ಅವ್ರು ಹೆಂಗೆ ಬಿದ್ದೋದ್ರಂಗೆ ನಾವು ಕೂಡ ಬಿದ್ದೋಗ್ಬಾರ್ದು ಎಂಬುದಾಗಿ ದೇವ್ರು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಜ್ಞಾನೋಕ್ತಿ 6:27 ಮಡಿಲಲ್ಲಿ ಕೆಂಡವನ್ನು ಇಟ್ಕೊಂಡ್ರೆ ಬೆಂಕಿಯನ್ನು ಇಟ್ಕೊಂಡ್ರೆ ಅದು ವಸ್ತ್ರ ಸುಡುವುದಿಲ್ಲ ಎಂಬುದಕ್ಕೆ ಕೇಳ್ತಾ ಇದ್ದೇನೆ ಅಂತೇಳಿ. ಅದಕ್ಕೋಸ್ಕರಾಗಿ ನಮ್ಮ ಜೀವಿತದಲ್ಲಿ ವಿಶ್ವಾಸಿಗಳಾಗಿರುವಂಥ ನಾವು ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಯಾವುದೇ ಕೆಟ್ಟ ಆಲೋಚನೆ ಒಂದ್ ವೇಳೆ ನಮ್ಮ ಮನಸ್ಸಿನಲ್ಲಿ ಬಂತಪ್ಪ ಅಂತಂದ್ರೆ, ಯಾವುದೋ ಒಂದು ಕೆಟ್ಟ ದೃಷ್ಟಿ ಒಂದ್ ವೇಳೆ ನಾವು ನೋಡಿದಪ್ಪ ಅಂತಂದ್ರೆ, ಯಾವುದೋ ನಾವು ನೋಡಿದಪ್ಪ ಅಂದ್ರೆ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದನ್ನ ನಾವು ಹೃದಯದಲ್ಲಿ ಏನ್ ಮಾಡಬಾರ್ದ್ರಿ, ಇಟ್ಕೋಬಾರ್ದು. ಒಂದ್ ದಿವಸ ಕರ್ನೂಲ್ ಡಿಸ್ಟಿಕ್ನಲ್ಲಿ ಒಂದು ಊರಲ್ಲಿ ಸಾಯಂಕಾಲ ಒಂದು ಸ್ಪೆಷಲ್ ಮೀಟಿಂಗ್ನಲ್ಲಿ ಒಬ್ಬ ಪ್ರಭುದಾಸ್ ಅಂಕಲ್ ಅಂತೇಳಿ ನಮ್ಮ ಸೇವಕರು ವಾಕ್ಯ ಹಂಚ್ತಾ ಇದ್ದಾರೆ. ಮೀಟಿಂಗ್ನಲ್ಲಿ ಅನೇಕ ಜನ ಸೇರಿ ಬಂದಿದ್ದಾರೆ. ಅವರು ವಾಕ್ಯ ಹಂಚ್ತಾ ಇದ್ದಾರೆ. ವಾಕ್ಯ ಹಂಚಿದ ಸಂದರ್ಭದಲ್ಲಿ ಯಾಕೋ ಏನೋ ಆ ಸೇವಕರ ಕಣ್ಣೇನಾಗ್ತದಪ್ಪ ಅಂತಂದ್ರೆ, ಲಾಸ್ಟ್ ಚೇರ್ ಮೇಲೆ ಕೂತಂತ ಒಬ್ಬ ವ್ಯಕ್ತಿ ಮೇಲೆ ಅವ್ರ ಕಣ್ಣು ಹೋಗ್ತದೆ. ಏನು ರಾತ್ರಿ ಮೀಟಿಂಗ್ ಇದೆ, ಸ್ಪೆಷಲ್ ಮೀಟಿಂಗ್ ಇದೆ, ಆದರೆ ಲಾಸ್ಟ್ ಚೇರಲ್ಲಿ ಕೂತಂಥ ವ್ಯಕ್ತಿ ಕಪ್ಪು ಕನ್ನಡಕ ಧರಿಸಿದನಲ್ಲ ಯಾಕಂತೇಳಿ ವಾಕ್ಯ ಹೇಳುವಂಥ ಸಂದರ್ಭದಲ್ಲಿ ಒಂದು ಆಲೋಚನೆ ಬರುತ್ತೆ ಅವರಿಗೆ. ವಾಕ್ಯ ಎಲ್ಲ ಆಗ್ತದ, ಮೀಟಿಂಗ್ ಮುಗ್ತದ. ಮೀಟಿಂಗ್ ಮುಗಿದ್ಮೇಲೆ ಎಲ್ಲರೂ ಪ್ರೈಸ್ ಲಾರ್ಡ್ ಬ್ರದರ್ ಅಂತೇಳಿ, ಪ್ರೈಸ್ ಲಾರ್ಡ್ ಸಿಸ್ಟರ್ ಅಂತೇಳಿ ಒಬ್ರಿಗೊಬ್ಬರು ಹ್ಯಾಂಡ್ ಶೇಕ್ ಮಾಡುವಂಥ ಸಂದರ್ಭದಲ್ಲಿ ಈ ಸೇವಕರು ಪ್ರಭುದಾಸ್ ಅಂಕಲ್ ಏನು ಮಾಡ್ತಂದ್ರೆ ಅವ್ರ ಹತ್ರ ಹೋಗ್ತಾರೆ. ಹೋಗಿ ಏನಪ್ಪ ನಿನ್ನ ಹೆಸರು ಏನು ಅಂತ ಕೇಳ್ತಾರೆ. ಸರ್ ನನ್ನ ಹೆಸರು ಗೋಪಾಲ್ ಎಂಬುದಾಗ ಆತನ ಹೇಳ್ತಾನೆ. ಸರಿ ಗೋಪಾಲ್, ಮತ್ ಏನು ಕಪ್ಪು ಕನ್ನಡಕ ಧರಿಸಿದೆಯಲ್ಲ, ಈ ರಾತ್ರಿದಾಗ ಯಾಕಿದು ಕಪ್ಪು ಕನ್ನಡಕ ಧರಿಸಿದ್ದಿ? ರಾತ್ರಿದಾಗ ಬಿಸಿಲಿನಲ್ಲಿ ಏನಾದರೂ ಧರಿಸಿದ್ರೆ ಕಣ್ಣಿಗೆ ಸ್ವಲ್ಪ ರಕ್ಷಣೆ ಸಿಗ್ತದೆ, ನೀನ್ ರಾತ್ರಿ ಇಲ್ಲಿ ಚರ್ಚಲ್ಲಿ ಇದು ಹಾಕೊಂಡು ಕೂತಿದ್ದಿಲ್ಲ ಎಂಬುದಾಗಿ ಈ ಸೇವಕರು ಕೇಳ್ತಾರೆ. ಆವಾಗ ಆತನು ಕಣ್ಣಿಗೆ ಹಾಕಿರುವಂತ ಈ ಕನ್ನಡಕ ಏನ್ ಮಾಡ್ತಂದ್ರೆ ಈ ರೀತಿ ತೆಗಿತಾನೆ. ತೆಗೆದಂತ ಸಂದರ್ಭದಲ್ಲಿ ಎರಡೂ ಕಣ್ಣುಗಳು ಆತನ ಹೋಗಿರ್ತವ. ಆವಾಗ ಈ ಸೇವಕರು ಕೇಳ್ತಾರ ಆತನಿಗೆ, ಗೋಪಾಲ್ ನೀನೆರಡು ಕಣ್ಣುಗಳು ಇವಾಗೇ ಹೋಗ್ಯವ, ಏನು ಸಣ್ಣಗಿರ್ತಕ್ಕಂಥದ್ದು ಹೋಗ್ಯವ, ಏನು ಹುಟ್ಟುತ್ತಲೇ ಕುರುಡಾಗಿದ್ದಿ ಅಂತ ಕೇಳ್ತಾರ ಅವ್ರು. ಅವಾಗ ಅವ್ರು ಹೇಳ್ತಾರೆ, ಸರ್ ನಂದೊಂದು ಬಹಳ ಒಂದು ಕೆಟ್ಟ ಕತೆ ಸರ್ ಎಂಬುದಾಗಿ ಹೇಳ್ತಾನೆ. ಅವಾಗ ಅವ್ರು ಹೇಳ್ತಾರೆ ಸೇವಕರು, ಆ ಕೆಟ್ಟ ಕತೆ ಯಾವುದಪ್ಪ, ನನಗೆ ಕೇಳಲಿಕ್ಕಿಷ್ಟ, ಸ್ವಲ್ಪ ಹೇಳು ಗೋಪಾಲ್ ಅಂತಾರೆ ಅವರು. ಅವಾಗ ಆತನ ಹೇಳ್ತಾನೆ, ಸರ್ ನನಗೆ ಒಬ್ಬ ಹೆಂಡತಿ, ಇಬ್ಬರು ಮಕ್ಕಳು, ನಾನು ತುಂಬ ನನ್ನ ಕುಟುಂಬ ಜೊತೆ ನಾನು ಸಂತೋಷವಾಗಿದ್ದೆ. ಒಂದು ದಿವಸ ಹೀಗೆ ನನ್ನ ಕಣ್ಣು ಒಬ್ಬ ಹುಡುಗಿ ಮೇಲೆ ಹೋಯ್ತು, ಒಬ್ಬ ಹೆಣ್ಮಗಳ ಮೇಲೆ ನನ್ನ ಕಣ್ಣು ಹೋಯ್ತು. ಯಾವಾಗ ನನ್ನ ದೃಷ್ಟಿ ಆ ಒಂದು ಹೆಣ್ಣು ಮಗಳ ಮೇಲೆ ಹೋಯ್ತು, ಆವಾಗಲಿಂದ ನಾನು ಆಕೆ ಹಿಂದೆ ಬಿದ್ದೆ. ಯಾವಾಗ ಆಕೆ ಹಿಂದೆ ಬಿದ್ದೆ, ಆವಾಗ ಆಕೆಗೆ ಇಬ್ಬರು ಅಣ್ಣಂದಿರಿದ್ದರು. ಅವರು ಒಂದೆರಡು ಸಲ ನಾನು ಆಕೆ ಹಿಂದೆ ಬಿದ್ದಾಗ ಅವರು ನನ್ನನ್ನು ಹಿಡಿದು ಒಂದು ಸಲ ಕೇಳಿದ್ರು, ತಮ್ಮ ಇನ್ನೊಂದು ಸಲ, ತಮ್ಮ ಇನ್ನೊಂದು ಸಲ ನಮ್ಮ ತಂಗಿ ಹಿಂದೆ ಬಿದ್ದೆಪ್ಪ ಅಂದ್ರೆ ನೀನು ಎರಡೂ ಕಣ್ಣುಗಳ ಕಿತ್ತೀವಿ ನೋಡು ಅಂತ ಹೇಳಿದ್ರಂತವ್ರು. ಅವಾಗ ಸರ್ ನಾ ಏನು ಹೇಳ್ದಂತಂದ್ರೆ, ಕಿತ್ತು ನೋಡಮ್ಮ, ಹ್ಯಾಂಗೆ ಕಿತ್ತಿ ನೋಡಮ್ಮ ಅಂತಂದನಂತವ್ರು. ಅಂದಮೇಲೆ ಅವ್ರು ಏನೂ ಅಲ್ಲಿಲ್ಲ ಅಂತವ್ರು. ಅವ್ರು ಹೋದ್ರಂತವ್ರು, ಈತನು ಹೋದಂತ. ಒಂದು ದಿವಸ ಆ ಹುಡುಗಿ ಇವನಿಗೆ ಫೋನ್ ಮಾಡ್ದಳಂತ, ಗೋಪಾಲ್ ನಮ್ಮ ಮನೆಯಲ್ಲಿ ನಮ್ಮಪ್ಪ ನಮ್ಮಮ್ಮ ಯಾರೂ ಇಲ್ಲ, ನೀನು ಬೇಗನೆ ಬರ್ತೀಯಾ ಅಂತೇಳಿ ಆ ಹುಡುಗಿ ಫೋನ್ ಮಾಡ್ದಳಂತ. ಆವಾಗ ಈತನು ಕಾಲು ಕಿತ್ತಿದ ತಕ್ಷಣ ಆತನು ಮನೆಗೆ ಓಡೋಗ್ತಾನೆ. ಮನೆಗೆ ಓಡೋಗಿ ಏನು ಮಾಡ್ತಾನಪ್ಪ ಅಂತಂದ್ರೆ, ಹೋಗಿ ಆ ಮಂಚದ ಮೇಲೆ ಕೂತ್ಕೊಳ್ತಾನೆ. ಮಂಚದ ಮೇಲೆ ಕೂತ್ಕೊಂಡಾಗ ಆಕೆ ಎರಡು ಬೋಲ್ಟ್ ಹಾಕ್ತಾಳೆ. ಬೋಲ್ಟ್ ಹಾಕಿ ಆಕೆ ಬಂದು ಮಂಚದ ಮೇಲೆ ಕೂಡುವಂಥ ಸಂದರ್ಭದಲ್ಲಿ ಮಂಚದ ಕೆಳಗಡೆ ಇರುವಂಥ ಇಬ್ಬರು ಅಣ್ಣಂದಿರು ಎದ್ದು ಹೊರಗಡೆ ಬರ್ತಾರೆ. ಯಾವಾಗ ಹೊರಗಡೆ ಬರ್ತಾರೋ ಇಬ್ಬರು ಅಣ್ಣ ತಮ್ಮಂದಿರು ಹೊರಗಡೆ ಬಂದು ಏನು ಮಾಡ್ತಾನಂದ್ರೆ, ತಕ್ಷಣ ಆತನನ್ನು ಹಿಡಿದು ಆ ಒಂದು ಮಂಚಕ್ಕೆ ಆತನ ಎರಡು ಕಾಲುಗಳು ಎರಡು ಕೈಗಳನ್ನು ಕಟ್ತಾರೆ. ಎರಡು ಕಾಲುಗಳು ಎರಡು ಕೈಗಳನ್ನು ಕಟ್ಟಿ ಇಬ್ರು ಕೈಯಲ್ಲಿ ಒಂದೊಂದು ಡಬ್ಬಣ ತಗೋತಾರಂತ್ರಿ. ಯಾವಾಗ ಇಬ್ರು ಕೈಯಲ್ಲಿ ಇಬ್ಬರು ಒಂದೊಂದು ಡಬ್ಬಣ ತಗೊಂಡು ಆ ಕಡೆ ಒಬ್ಬವ ಈ ಕಡೆ ಒಬ್ಬವ ಕಣ್ಣಲ್ಲಿ ಹುಡ್ದು ಎರಡು ಕಣ್ಣುಗಳನ್ನು ಕಿತ್ತಿದ್ರು. ಸರ್ ಇದು ನನ್ನ ವಿಷಾದವಾದಂಥ ಕತೆ ಎಂಬುದಾಗ ಆತನ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ,
ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ಇವತ್ತು ಅವ್ರು ಆತನನ್ನು ಎಚ್ಚರಿಸಿದ್ರು. ಇನ್ನೊಂದು ಸಲ ನಮ್ಮ ತಂಗಿ ಹಿಂದೆ ಬಿದ್ದೆಪ್ಪ ಅಂತಂದ್ರೆ ನೀನು ಎರಡೂ ಕಣ್ಣುಗಳು ತೆಗಿತೀವಂದ್ರೆ ಆತ ಆವಾಗಲೇ ಬಿಟ್ಟು ಬಿಡಬೇಕಾಗಿತ್ತು. ಆತನ ಏನು ಮಾಡ್ಬೇಕಾಗಿತ್ತು ರೀ? ಆವಾಗಲೇ ಏನು ಮಾಡ್ಬೇಕಾಗಿತ್ತು? ಸಹವಾಸ ಬಿಟ್ಟು ಬಿಡ್ಬೇಕಾಗಿತ್ತು. ಆದರೆ ಕೊಬ್ಬೇರಿದ್ರಿಂದ, ಅಮಲು ನೆತ್ತಿಗೇರಿದ್ದರಿಂದ, ಇಲ್ಲಿನ ಕಣ್ಣು ತಲೆ ಮೇಲೆ ಬಂದಿದ್ದರಿಂದ ಅವ ಏನು ಮಾಡ್ದನಪ್ಪ ಅಂತಂದ್ರೆ, ಹೆಂಗೆ ತೆಗಿತೀರಿ ನೋಡಮ್ಮ, ತೆಗಿರಿ ಅಂದ. ಸರ್, ಇವತ್ತು ನನ್ನ ಜೀವನ ಹೀಗಿದೆ ಎಂಬುದಾಗಿ ಮೂಲೆಯಲ್ಲಿ ಕೂತ್ಕೊಂಡು ಆತನು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಆತನು ಕೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಯವನಸ್ಥರೇ, ನಿನ್ನ ಜೀವಿತದಲ್ಲಿ, ನಿಮ್ಮ ಬದುಕಿನಲ್ಲಿ ಒಂದು ವೇಳೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ಹೇಳುವಂಥ ಮಾತುಗಳನ್ನ ನಿರ್ಲಕ್ಷ್ಯ ಮಾಡಿದೆವು ಅಂತೇಳಿರಿ, ದೇವರು ಹೇಳುವಂಥ ಮಾತುಗಳು ನಾವು ಅಲಕ್ಷ್ಯ ಮಾಡಿ ಗಾಳಿಗೆ ತೂರಿದೀವಿ ಅಂತೇಳಿರಿ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಖಂಡಿತವಾಗಿ ಖಚಿತವಾಗಿ ಜ್ಞಾನೋಕ್ತಿ 6:27 ದೇವರು ಹೇಳ್ತಾನೆ, ಬೆಂಕಿಯನ್ನು ಉಡಿಯಲ್ಲಿ ಇಟ್ಕೊಂಡ್ರೆ ಬಟ್ಟೆ ಸುಡುವುದಿಲ್ವಾ ಎಂಬುದಕ್ಕೆ ಹೇಳ್ತಾನೆ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮ್ಮ ಕಣ್ಣಿಗೆ ಮುಚ್ಚಳ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯ ಇದೆ ಅಂತೇಳಿ. ನಮ್ಮೆಲ್ಲ ಆಶೀರ್ವಾದಗಳಿಗೆ, ನಮ್ಮೆಲ್ಲ ಬದುಕಿಗೆ ಈ ವಾಕ್ಯ ಬಹಳ ಅದು ಆಶೀರ್ವಾದಕರವಾಗಿದೆ. ಅದಕ್ಕೋಸ್ಕರಾಗಿ ನಮ್ಮ ಜೀವಿತದಲ್ಲಿ, ನಮ್ಮ ಒಂದು ಜೀವಿತಕ್ಕೆ ಗೇಟ್ ಅಂತಕ್ಕಂಥದ್ದಿರ್ಲಪ್ಪ ಅಂತಂದ್ರೆ, ನಮ್ಮ ಬದುಕಿಗೆ ಒಂದು ಕಾವಲು ಅಂತಕ್ಕಂಥದ್ದಿರ್ಲಪ್ಪ ಅಂತಂದ್ರೆ, ನಮ್ಮ ಮನಸ್ಸಿಗೆ ಹದ್ದುಬದ್ದು ಅಂತಕ್ಕಂಥದ್ದಿರ್ಲಪ್ಪ ಅಂತಂದ್ರೆ, ನಮ್ಮ ಮನಸ್ಸಿನ ಆಲೋಚನೆಗಳಿಗೆ ಯಾವುದೋ ಒಂದು ಸ್ಥಿತಿಮತಿ ಅಂತಕ್ಕಂಥದ್ದು ಇರಲಿಲ್ಲಪ್ಪ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ನಮ್ಮ ಮನಸ್ಸನ್ನು ಹರಿಬಿಟ್ಟಿವಪ್ಪ ಅಂತಂದ್ರೆ, ನಮ್ಮ ಕಣ್ಣುಗಳಿಗೆ ನಾವು ಹರಿಬಿಟ್ಟಿವಪ್ಪ ಅಂತಂದ್ರೆ, ಪ್ರಸಂಗಿಯಾಗಿರುವಂಥ ಜ್ಞಾನಿಯಾಗಿರುವಂಥ ಸಲ್ಮೋನನು ತನ್ನ ಒಂದು ಪುಸ್ತಕದಲ್ಲಿ ಆತನು ಬರೀತಾನ್ರಿ, ಕಣ್ಣು ನೋಡಿ ನೋಡಿ ತೃಪ್ತಿ ಹೊಂದಾಗಿಲ್ಲಂತ್ರಿ. ಕಣ್ಣು ಏನು ಮಾಡಂಗಿಲ್ಲ ಅಂತ, ಕಣ್ಣು ನೋಡಿ ನೋಡಿ ತೃಪ್ತಿ ಹೊಂದುವುದಿಲ್ಲ ಎಂಬುದಾಗಿ ಜ್ಞಾನಿಯಾದಂಥ ಸಲ್ಮೋನನು ಬರೀತಾನ್ರಿ. ಈ ಮಾತು ಆತನು ಈ ಗ್ರಂಥದಲ್ಲಿ ಬರೀಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಆತನು ಅನುಭವಿಸಿ ಆತನು ಬರೀತಾನ್ರಿ. ಯಾವ ರೀತಿಗೆ ಅನುಭವಿಸ್ತಾನಪ್ಪ ಅಂತಂದ್ರೆ, ಆತನು ತಾಳಿ ಕಟ್ಟಿಕೊಂಡಂತ ಒಬ್ಬ ಹೆಂಡತಿ ಜೊತೆ ಆತನು ಚೆನ್ನಾಗಿ ಸುಖ ಸಂಸಾರ ಮಾಡಿದನಂದ್ರೆ ಆತನು ಬದುಕು ಚೆನ್ನಾಗಿರ್ತಿತ್ತು. ಆತನು ದೇವರು ನಿರ್ಣಯಿಸಿದಂಥ ಒಬ್ಬಳೊಬ್ಬಳ ಹೆಂಡತಿಯೊಂದಿಗೆ, ಆತನು ಕಟ್ಟಿಕೊಂಡಂತ ಹೆಂಡತಿಯೊಂದಿಗೆ ಆತನು ಕುಟುಂಬ ಜೀವಿತ, ಸಂಸಾರ ಜೀವಿತ ಮಾಡಿದನಪ್ಪ ಅಂದ್ರೆ ಬಹಳ ಚೆನ್ನಾಗಿತ್ತದು. ಆದರೆ ಆತನು ಏನು ಮಾಡ್ತಾನೆ ತನ್ನ ಜೀವಿತದಲ್ಲಿಂದೇ ನಾವು ನೋಡ್ತೇವೆ, 7 ಜನ ಪತ್ನಿಯರನ್ನ ಆತನು ಮಾಡ್ಕೊಳ್ತಾನೆ, ರಾಜಪುತ್ರಿಯರನ್ನು ಪತ್ನಿಯರನ್ನಾಗಿ ಮಾಡ್ಕೊಳ್ತಾನ್ರಿ ಆತನು. ಎಷ್ಟು ಜನರಿಗ್ರಿ? 700 ಜನರ ಹೆಂಡತಿಯರನ್ನ ಆತನು ಮಾಡ್ಕೊಳ್ತಾನೆ. 700 ರಾಜಪುತ್ರಿಯರನ್ನು ಹೆಂಡತಿಯರನ್ನಾಗಿ ಮಾಡಿಕೊಂಡ ಮೇಲೆ ಅದು ಸಾಲದಂತೆ ಯಾರ ಆತನಿಗೆ ಇಷ್ಟ ಆಗ್ತಾರೋ, ಯಾರ ಆತನಿಗೆ ಚದುರು ಕಾಣ್ತಾರೋ, ಯಾರ ಆತನಿಗೆ ಸೌಂದರ್ಯ ಕಾಣ್ತಾರೋ, ಯಾರೆಲ್ಲ ಆತನಿಗೆ ಚೆನ್ನಾಗಿ ಕಾಣ್ತಾರೋ ಎಲ್ಲರನ್ನೂ ಆತನ ಏನ್ ಮಾಡ್ತಾನೆ ಅಂದ್ರೆ, ಆತನು ತನ್ನ ಒಂದು ಆಸ್ಥಾನಕ್ಕೆ ಕರೆಸಿ ನಾವು ನೋಡ್ತೇವೆ 700 ಜನರ ರಾಜಪುತ್ರಿಯರನ್ನು ಮದುವೆ ಮಾಡಿಕೊಂಡು 300 ಜನ ಉಪಪತ್ನಿಯರನ್ನು ಆತನ ಇಟ್ಕೊಂಡು 1000 ಜನ ಹೆಣ್ಮಕ್ಳಿಗೆ ಆತನ ಆಳ್ತಾನ್ರಿ. ಹಲ್ಲೆಲೂಯಾ. ಇಷ್ಟು ಜನರನ್ನು ಆತನು ಮಾಡಿಕೊಂಡು ಇಷ್ಟು 1000 ಜನರ ಹೆಂಗಸರ ಜೊತೆ ಸಹವಾಸ ಮಾಡಿ ಕೊನೆಗೆ ಆತನು ಪ್ರಸಂಗಿಯಲ್ಲಿ ಆತನು ಒಂದು ಮಾತು ಬರೀತಾನೆ, ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ ಎಂಬುದಾಗಿ ಆತನು ಬರೀತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಏನು? ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ. ನನ್ನ ಮನಸ್ಸು ಹೇಳಿದ್ದನ್ನೇ ಮಾಡಿದೆ, ನನ್ನ ಹೃದಯ ಬಯಸಿದ್ದನ್ನೇ ಮಾಡಿದೆ, ನನ್ನ ಕಣ್ಣು ಯಾವುದನ್ನು ಕೇಳಿತ್ತು ಅದು ನನ್ನ ಕಣ್ಣಿಗೂ ಮನಸ್ಸಿಗೂ ಒಪ್ಪಿಸಲಾರದೆ ನಾನು ಬಿಡ್ಲಿಲ್ಲ ಎಂಬುದಾಗಿ ಆತನ ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನೋಡ್ರಿ, ಕಣ್ಣು ಏನು ಕೇಳ್ತದೆ ಅಲ್ಲ ಅದು ತಂದ ಈ ಸಲ್ಮೋನನ್ ಏನು ಮಾಡ್ದನಂತ, ಕಣ್ಣಿಗೆ ಒಪ್ಪಿಸ್ದನಂತ. ಹೃದಯ ಏನು ಕೇಳ್ತದೆ ಅದೆಲ್ಲ ಕೇಳಿದ್ದೆಲ್ಲ ತಂದು ಏನು ಮಾಡ್ದನಂತ, ಒಪ್ಪಿಸ್ದನಂತ. ಇಷ್ಟೆಲ್ಲ ಒಪ್ಪಿಸಿ 1000 ಜನ ಹೆಂಗಸರನ್ನು ಮದುವೆ ಮಾಡಿಕೊಂಡು ಭಾಳ ಸುಖದಾಗಿದ್ದೀನಪ್ಪ ಅಂತ ಹೇಳ್ದನೆ. ಏನು ಹೇಳ್ದನ? ಏನು ತನ್ನ ಪ್ರಸಂಗಿ ಪುಸ್ತಕದಲ್ಲಿ ಆತನು ಬರೀತಾನೆ, ಜ್ಞಾನಿಯಾಗಿರುವಂಥ ಸಲ್ಮೋನನು, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಈ ಲೋಕದಲ್ಲಿ ಮನುಷ್ಯನು ಪಡುವಂಥ ಪ್ರಯಾಸ ಎಲ್ಲ ವ್ಯರ್ಥ ಎಂಬುದಾಗಿ ಆತನು ನನ್ನ ಬೈಬಲ್ನ ಆತನು ಬರೆದಿಟ್ಟಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಈ ಮಾತುಗಳು ಸತ್ಯವೇದದಲ್ಲಿ ಯಾಕೆ ಬರೆದಿದ್ದಾರಪ್ಪ ಅಂತಂದ್ರೆ, ನಿನಗೂ ನನಗೂ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಈ ಮಾತುಗಳು ನೆರಳಿನಂತಿವೆ, ಈ ಮಾತುಗಳು ಛಾಯೆ ಅಂತಿವೆ. ಪೂರ್ವ ಕಾಲದಲ್ಲಿ ನಮ್ಮ ಪಿತೃಗಳು, ನಮ್ಮ ಒಂದು ಹಿರಿಯರು, ಅವರ ಜೀವಿತದಲ್ಲಾಗಿರುವಂಥ ಘಟನೆಗಳು ಇವತ್ತು ದೇವರು ಧ್ಯಾನ ಮಾಡಲಿಕ್ಕೆ ನಮಗೆ ಯಾಕೆ ಅವಕಾಶ ಕೊಟ್ಟಿದ್ದಾನಪ್ಪ ಅಂದ್ರೆ, ನನ್ನನ್ನು ನಿನ್ನನ್ನು ದೇವರು ಅವರಿಗಿಂತಲೂ ಹೆಚ್ಚಾಗಿ ಪ್ರೀತಿಸಿ ನನ್ನನ್ನು ನಿನ್ನನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಆತನ ಆಸೆ ಇದೆ ಅಂತೇಳಿ. ಹಲ್ಲೆಲೂಯಾ.
ನನ್ನನ್ನು ನಿನ್ನ ಅಧಿಕವಾಗಿ ಸುಕ್ಷೇಮವಾಗಿ ಲೋಕದಲ್ಲಿ ಇಡಬೇಕು, ನಿನ್ನನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ದೇವರ ಆಸೆ ಇರುವುದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಮೊದಲನೇ ಗೇಟ್ ಯಾವುದಪ್ಪ ಅಂದರೆ, ಮೊದಲನೇ ಮುಚ್ಚಳ ಯಾವುದಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ನಮ್ಮ ಕಣ್ಣುಗಳಿಗೆ ಮುಚ್ಚಳ ಅಂತಕ್ಕಂಥದ್ದು ಭಾಳ ಪ್ರಾಮುಖ್ಯ ಇದೆ ಅಂತೇಳಿ. ಹಲ್ಲೆಲೂಯಾ. ಇವತ್ತು